ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಚಾನೆಲ್ ಮುಖಾಂತರ ಕರ್ನಾಟಕ ಇತಿಹಾಸವನ್ನ ಸಂಪೂರ್ಣವಾಗಿ ಬೋಧಿಸುವ ಕಾರ್ಯವನ್ನ ಪ್ರಾರಂಭಿಸಿದ್ದೀನಿ. ಈಗ ಆಲ್ರೆಡಿ 6 ವಿಡಿಯೋಗಳನ್ನ ಈ ಒಂದು ಚಾನೆಲ್ ಮುಖಾಂತರ ನಿಮ್ಗೆ ಹೇಳಿದ್ದೀನಿ. ಯಾರು ಇದೇ ಮೊದಲ ಬಾರಿಗೆ ಈ ಅಧ್ಯಾಯವನ್ನ ನೋಡ್ತಾ ಇದ್ದೀರಾ, ನಾನೀಗ ಆಲ್ರೆಡಿ ಈ ಹಿಂದೆ ಮಾಡಿರ್ತಕ್ಕಂಥ 6 ವಿಡಿಯೋಗಳನ್ನು ನೋಡಿ ಈ ಒಂದು ವಿಡಿಯೋವನ್ನ ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಇವತ್ತು ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯದೊಂದಿಗೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ಯಾವ್ದದು ಅಂದ್ರೆ ಹೊಯ್ಸಳರ ಲಿಟ್ರೇಚರು, ಆರ್ಕಿಟೆಕ್ಚರು, ಅಡ್ಮಿನಿಸ್ಟ್ರೇಷನ್ ಮೇಲೆ ಅಂದ್ರೆ ಕಲ್ಚರ್ ಹಿಸ್ಟ್ರಿ ಮೇಲೆ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಅಪ್ ಟು KAS ವರೆಗೂ ಕೂಡ ನಿಚ್ಚಳವಾಗಿರ್ತಕ್ಕಂಥದ್ನ ನೋಡ್ತೀವಿ. ಸ್ನೇಹಿತರೆ, ನಾವು ಕರ್ನಾಟಕ ಇತಿಹಾಸದಲ್ಲಿ ಏನು ಹೊಯ್ಸಳರ ಬಗ್ಗೆ ಮಾತಾಡ್ತೀವಿ, ಅದು ಸಂಪೂರ್ಣವಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿರ್ತಕ್ಕಂಥದ್ದು. ನಾನು ಯಾವಾಗ್ಲೂ ಹೇಳ್ದಂಗೆ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಪುಸ್ತಕದಲ್ಲಿ ನನ್ನ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಅದನ್ನ ನಾನು ಮುಂದಿನ ಆವೃತ್ತಿಯಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ನಿಮಗೆ ಬೇಕು ಅನ್ಸಿದ್ರೆ ಅದು ಯಾವ ಮಾಹಿತಿ ಅಂತಕ್ಕಂಥದ್ದನ್ನ ನೀವು ವಾಟ್ಸ್ಆಪ್ ಮಾಡಿದ್ರೆ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡುವಂತ ಕಾರ್ಯವನ್ನ ಮಾಡ್ತೀನಿ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಒಂದು ಒಳ್ಳೆಯ ಪುಸ್ತಕ ನಿಮ್ಮೆಲ್ಲರ ಪ್ರಯತ್ನದಿಂದಾಗಿ ಬರ್ಲಿ ಅಂತ ನಿಮ್ಮ ಅನಿಸಿಕೆಗಳನ್ನ ಮತ್ತು ಸಲಹೆಗಳನ್ನ ಸ್ವೀಕರಿಸಲು ಸದಾ ನಾನು ಮುಕ್ತನಾಗಿರ್ತೇನೆ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತಕ್ಕಂಥ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ನೀವು ಜಾಯಿನ್ ಆದ್ರೆ ಸೊ ನಿಮ್ಗೆ ಪ್ರತಿನಿತ್ಯ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕ್ವಿಜ್ ಇರುತ್ತೆ. ಯಾರು ಬೇಕಾದ್ರೂ ಕೂಡ ಅಟೆಂಡ್ ಮಾಡಬಹುದು. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ ಅದರ ಲಿಂಕ್ ಅನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ಬಹುದು. ಸ್ನೇಹಿತರೆ, ಹಾಗಾದ್ರೆ ಈಗ ತರಗತಿಗೆ ಹೋಗೋಣ. ನೋಡಿ ಸ್ನೇಹಿತರೆ, ಈಗ ಇತ್ತೀಚಿನ ಸುದ್ದಿ ಪ್ರಕಾರ ಶೀಘ್ರದಲ್ಲೇ KS ನೋಟಿಫಿಕೇಶನ್ ಆಗುತ್ತೆ. ಅಕ್ಟೋಬರ್ಗೆ ಫಿಲಿಮ್ಸ್ ಕೂಡ ಎಕ್ಸಾಮ್ ಆಗುತ್ತೆ ಅಂತ ಮಾಹಿತಿ ಓಡಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಅಂದ್ರೆ ನೂರಾರು ನೋಟಿಫಿಕೇಶನ್ಸ್ ಗಳಲ್ಲಿ ಕರ್ನಾಟಕದ ಅತ್ಯುನ್ನತ ಹುದ್ದೆ KS ಕೂಡ ಕಾಲಾಗುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಎಷ್ಟೋ ಜನರ ಡ್ರೀಮ್ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಆ KS ಅಲ್ಲೂ ಕೂಡ ಕರ್ನಾಟಕ ಇತಿಹಾಸ ಬಹು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. KEA ಮತ್ತು KPSC ನಡೆಸುವ ಯಾವುದೇ ಪರೀಕ್ಷೆಯಲ್ಲಿ ಕನಿಷ್ಠ ಪಕ್ಷ 6ರಿಂದ 7 ಪ್ರಶ್ನೆಗಳು ಕರ್ನಾಟಕ ಇತಿಹಾಸದಲ್ಲಿ ಬರುತ್ತೆ. ಬಹು ಜನರು ಕೇಳ್ತಾ ಇರ್ತಾರೆ ನನ್ನ 4 ಪಾರ್ಟ್ಗಳಲ್ಲಿ ಯಾವ ಪಾರ್ಟ್ ಮುಖ್ಯ ಅಂತ. 4 ಪಾರ್ಟ್ ಮುಖ್ಯನೇ, ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಆದರೆ ಅತಿ ಹೆಚ್ಚು ಪ್ರಶ್ನೆಗಳು ಬರುವ ಪಾರ್ಟ್ ಕರ್ನಾಟಕ ಇತಿಹಾಸ ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೆ ಹೆಚ್ಚಿನ ಒತ್ತನ್ನ ಕೊಡಿ. ಹಾಗಾಗಿ ನಾನು ಮೊದಲು ಕರ್ನಾಟಕ ಇತಿಹಾಸವನ್ನ ಈ ಚಾನೆಲ್ ಮುಖಾಂತರ ಬೋಧಿಸುವ ಕೆಲಸವನ್ನ ಮಾಡ್ತೀನಿ. ನಾನು ಬೋಧಿಸ್ತಿರ್ತಕ್ಕಂಥ ತರಗತಿಯಲ್ಲಿ PC ಇಂದ KS ವರೆಗೂ ಏನೆಲ್ಲ ಅಂಶಗಳು ಮುಖ್ಯವಾಗಿರ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀನಿ. ನೀವ್ ಯಾವ ಎಕ್ಸಾಮ್ ಬರೀತೀರಾ ಆ ಎಕ್ಸಾಮ್ಗೆ ಅನುಗುಣವಾಗಿ ಈ ವಿಡಿಯೋವನ್ನ ವೀಕ್ಷಿಸಬೇಕು ಅಂತ ಹೇಳ್ತಾ, ಈಗ ಹೊಯ್ಸಳರ ಮೂಲದ ಬಗ್ಗೆ ಹೇಳ್ಬೇಕಾದ್ರೆ ಕೆಲವು ಶಾಸನಗಳು ಉಲ್ಲೇಖಿಸುವಂತೆ ಇವರನ್ನ ಯದುವಂಶದವರು ಅಂತ ಕರೀತಾರೆ. ಬಟ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಂತ ಇಂಪಾರ್ಟೆಂಟ್ ಅಲ್ಲ. ಪ್ರೊಫೆಸರ್ N ಸುಬ್ರಹ್ಮಣಿ ಅಂತಕ್ಕಂಥವ್ರು ಇವರು ಪ್ರಾಚೀನ ತಮಿಳುನಾಡಿನ ವೆಲೇರ್ ಬುಡಕಟ್ಟಿಗೆ ಸೇರಿದವರು ಅಂತ ಹೇಳ್ತಾರೆ. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಯಾಕೆ ಹೇಳ್ತೀರಾ ಸರ್ ಅಂದ್ರೆ, ನಮ್ಮ KSET, NET, ಟೀಚರ್ಸ್ ಎಕ್ಸಾಮ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಇಂಪಾರ್ಟೆಂಟ್ ಆಗ್ಬೋದು ಎಲ್ಲರಿಗೂ ಕೂಡ. ಬಿಕಾಸ್ ಆಫ್ BL ರೈಸ್ ಇರ್ಬೋದು, ವಿಲಿಯಂ ಕೊಯ್ಲರ್ ಇರ್ಬೋದು, ಇವರು ಮೂಲತಃ ಹೊಯ್ಸಳರು ಕನ್ನಡಿಗರು ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾಕಂದ್ರೆ ಹೊಯ್ಸಳರ ಮೂಲ ಕನ್ನಡ ಮೂಲ ಅಂತಕ್ಕಂಥ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗ್ಬಹುದು. ನೋಡಿ, ಇಲ್ಲಿ ಇದು PC to KS ಎಲ್ಲ ಎಕ್ಸಾಮ್ ಇಂಪಾರ್ಟೆಂಟ್. ಹೊಯ್ಸಳ ರಾಜರುಗಳಿಗೆ ಮಲೆಪೆರೋಳ್ ಗಂಡ, ಕೊರೆವರ, ಯದುತಿಲಕ, ದ್ವಾರಾವತಿ ಪುರದೀಶ್ವರ, ವಾಸಂತಿಕಾದೇವಿ ಲಬ್ಧ ವರಪ್ರಸಾದ ಎಂಬ ಬಿರುದುಗಳು ಇರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಬಿರುದುಗಳ ಬಗ್ಗೆ ಅಂದ್ರೆ ಹೊಯ್ಸಳರು ಸಾಮಾನ್ಯವಾಗಿ ಧರಿಸುವ ಬಿರುದುಗಳು ಯಾವುವು ನಾನು ಹೇಳಿದೆ ನಿಮ್ಗೆ. ಬನವಾಸಿ ಕದಂಬರು ಗಂಗರು ಪಾಠ ಮಾಡ್ಬೇಕಾದ್ರೆ ಅವರು ರಾಜಾದಿರಾಜ, ಮಹಾರಾಜಾದಿರಾಜ ಅಂತಕ್ಕಂಥ ಬಿರುದುಗಳನ್ನ ಹೊಂದಿದ್ರು. ಸೊ ಇವರಿಗೆ ಮಲೆಪೆರೋಳ್ ಗಂಡ, ಕೊರೆವರ ಯದುತಿಲಕ, ದ್ವಾರವಾತಿ ಪುರದೀಶ್ವರ,
ವಾಸಂತಿಕಾದೇವಿ ಲಬ್ಧವರ ಪ್ರಸಾದ ಎಂಬ ಬಿರುದುಗಳಿದ್ದವು. ನೋಡಿ ಸ್ನೇಹಿತರೆ, ಈ ವಂಶದ ಸ್ಥಾಪಕ ಸಳ. ವೆರಿ ಇಂಪಾರ್ಟೆಂಟ್, ಸಳ. ಇದನ್ನ ನೆನ್ಪಿಟ್ಕೊಂಡಿರ್ರಿ. ಆಲ್ರೆಡಿ ಹೇಳಿದೀನಿ, ಯಾರು ಈ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ದೀರಾ, ಈ ಹಿಂದಿನ 6 ವಿಡಿಯೋಗಳನ್ನ ನೋಡಿ. ಸ್ಥಾಪಕರು ಅಂತ ಬಂದಾಗ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಪುನಃ ಎಲ್ಲ ವಿಡಿಯೋಗಳಲ್ಲೂ ನಾನು ಅದನ್ನೇ ರಿವಿಷನ್ ಮಾಡ್ತಾ ಇದ್ರೆ ಈಗಾಗಲೇ ನನ್ನ ರೆಗ್ಯುಲರ್ ವ್ಯೂವರ್ಸ್ ಏನಿದ್ದಾರೆ ಅವರಿಗೆ ಬೋರ್ ಆಗುತ್ತೆ. ಹೊಸ ಹುಡುಗರಿಗೆ ಹೇಳ್ತಾ ಇದ್ದೀನಿ, ನೀವು ಈ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ಪ್ರಶ್ನೆ ಯಾವ ಫಾರ್ಮೆಟ್ ಅಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅದನ್ನೇ ಎಲ್ಲ ಚಾಪ್ಟರ್ಗೂ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಸ್ಥಾಪಕ ಸಳ. ಇವರ ರಾಜಧಾನಿ ಆರಂಭದಲ್ಲಿ ಸೊಸೆಯೂರು. ಯಾವ್ದೇಳ್ರಿ? ಸೊಸೆಯೂರು ಅಥವಾ ಶಶಕಪುರ ಆರಂಭದ ರಾಜಧಾನಿ. ಸರ್, ಇದನ್ನ PC ಹುಡುಗರಿಗೆ ಅತಿ ಹೆಚ್ಚು ಕೇಳುವ ಸಾಧ್ಯತೆಗಳಿರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದಲ್ಲಿ ಈ ಸೊಸೆಯೂರು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ತದನಂತರದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿಗೆ ಈ ರಾಜಧಾನಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇವರ ಮುಖ್ಯ ರಾಜಧಾನಿ ದ್ವಾರಸಮುದ್ರ. ಇವರ ಮುಖ್ಯ ರಾಜಧಾನಿ ದ್ವಾರಸಮುದ್ರ ಅಥವಾ ಇವತ್ತಿನ ಹಳೆಬೀಡು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥದ್ದನ್ನ ನೋಡ್ತೀವಿ. ಬೇಲೂರು ಇರ್ಲಿ, ದ್ವಾರಸಮುದ್ರ ಇರ್ಲಿ, ಈ ರೀತಿ 3 ರಾಜಧಾನಿಗಳು ಇವರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಅರ್ಥ ಆಯ್ತಲ್ಲ? ಇಲ್ಲಿ ಲಾಂಛನ, ಹುಲಿಯನ್ನ ಕೊಲ್ಲುತ್ತಿರುವ ಚಲನಚಿತ್ರ. ಹುಲಿಯನ್ನ ಕೊಲ್ಲುತ್ತಿರುವ ಚಲನಚಿತ್ರ. ಈಗ ಏನ್ ಮಾಡ್ತಾರೆ, ಹೊಯ್ಸಳರ ರಾಜಲಾಂಛನ ಯಾವುದು? ಹುಲಿ, ವರಾಹ, ಗಂಡಬೇರುಂಡ ಮತ್ತು ಹುಲಿಯನ್ನು ಕೊಲ್ಲುತ್ತಿರುವ ಮನುಷ್ಯನ ಚಿತ್ರ ಅಥವಾ ಚಲನಚಿತ್ರ ಅಂತ ಕೊಡ್ತಾರೆ. ಬಹಳ ಜನ ಏನ್ ಮಾಡ್ತೀರಾ, ಕ್ವಶನ್ ನೋಡಿದ ತಕ್ಷಣ ಹುಲಿ ಅಂತ ಹಾಕ್ಬಿಡ್ತೀರಾ. ಬಹಳ ಜನ ತುಂಬಾ ಓದಿರೋರು ಕೂಡ ಈ ತರ ಮೈನ್ಯೂಟ್ ಮಿಸ್ಟೇಕ್ ಗಳನ್ನ ಮಾಡಿಕೊಳ್ಳುವುದರಿಂದ ಕೆಲಸ ಕಳ್ಕೊಂಡಿರ್ತಕ್ಕಂಥದ್ನ ನಾನು ನನ್ನ ಸರ್ವಿಸ್ ಅಲ್ಲಿ ನೋಡಿದೀನಿ. ಹಾಗಾಗಿ ಯಾಕೆ ಸರ್ ಅದು ತಪ್ಪು ಅಂದ್ರೆ, ಈ ಹುಲಿ ಇದೆಯಲ್ಲ, ಇದು ಚೋಳರ ಲಾಂಛನ. ಆದರೆ ಹೊಯ್ಸಳರ ಲಾಂಛನ ಹುಲಿಯನ್ನ ಕೊಲ್ಲುತ್ತಿರುವ ಮನುಷ್ಯನ ಅಥವಾ ಚಲನಚಿತ್ರ ಅಂತಿದ್ರೆ ಮಾತ್ರ ಹೊಯ್ಸಳರ ರಾಜ್ಯ ಲಾಂಛನವಾಗಿರ್ತಕ್ಕಂಥದ್ದು ಎಂಬ್ಲೋಮ್. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈ ತರ ಪ್ರಶ್ನೆಗಳನ್ನ ಕನ್ಫ್ಯೂಸ್ ಮಾಡ್ತಾರೆ. ಹುಲಿ ನೋಡಿದ ತಕ್ಷಣ ಟಿಕ್ ಹಾಕೋದಲ್ಲ ನೀವು. ರಾಜ್ಯ ಸ್ಥಾಪನೆಗೆ ಕಾರಣವಾದಂತ ಗುರುಗಳು ಸುಧಾತ್ತಾಚಾರ್ಯರು. ಏನೇಳ್ರಿ? ಸುಧಾತ್ತಾಚಾರ್ಯರು ರಾಜ್ಯ ಸ್ಥಾಪನೆಗೆ ಕಾರಣವಾದಂತ ಗುರುಗಳು. ಇಲ್ಲಿ ಸ್ಟೋರಿ ಏನಪ್ಪಾ ಅಂದ್ರೆ, ನೋಡಿಲಿ, ಸೊಸೆ ಊರಿನ ಅಂದ್ರೆ ಆರಂಭಿಕ ರಾಜಧಾನಿ ಸಳ, ಸೊಸೆ ಊರಿಗೆ ಸೇರಿದಂತವನು. ಈ ಹೊಯ್ಸಳರ ಕುಲದೇವತೆ ಯಾರು ಅಂತ ಒಂದು ಮಾರ್ಕ್ಸಿ ಪ್ರಶ್ನೆ ಕೇಳ್ತಾರೆ. ವಾಸಂತಿಕಾದೇವಿ. ವಾಸಂತಿಕಾದೇವಿ ಹೊಯ್ಸಳರ ಕುಲದೇವತೆ, ಮನೆ ದೇವರು. ಪ್ರತಿಯೊಬ್ಬರಿಗೂ ಒಂದು ಮನೆ ದೇವರು ಇರುತ್ತಲ್ಲ, ಹೊಯ್ಸಳರಿಗೆ ವಾಸಂತಿಕಾದೇವಿ ಕುಲದೇವರು. ಪೂಜೆಗೆ ಹೋಗಿದ್ದಾಗ ಅಲ್ಲಿ ಒಂದು ಹುಲಿ ಕಾಣಿಸ್ಕಂತು. ಅಲ್ಲಿದ್ದ ಜೈನ ಮುನಿ ನೋಡಿ, ಅವರ ಗುರುಗಳು ಯಾವ ಧರ್ಮಕ್ಕೆ ಸೇರಿದ್ರು ಅಂದ್ರೆ ಜೈನ ಧರ್ಮಕ್ಕೆ ಸೇರಿದ್ರು. ಸುಧಾತ್ತಾಚಾರ್ಯರು ಏನ್ ಮಾಡ್ತಾರೆ ನೋಡಿ, ನಾನು ತುಂಬಾ ಇಂಪಾರ್ಟೆಂಟ್ ಇರೋ ರೆಡ್ ಮಾರ್ಕ್ ಮಾಡಿರ್ತೀನಿ, ಮೀಡಿಯಂ ಇಂಪಾರ್ಟೆಂಟ್ ಇರೋನ ಈ ತರ ಬ್ಲೂ ಮಾರ್ಕ್ ಅಲ್ಲಿ ತೋರಿಸ್ತೀನಿ, ಕಾಮನ್ ಪಾಯಿಂಟ್ಸ್ ನ ಬ್ಲಾಕ್ ಮಾರ್ಕ್ ಅಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಟೈಪಿಂಗು ಕೂಡ ಈ ತರ ಕೇರ್ ತಗೊಂಡ್ ಮಾಡಿಸಿರ್ತೀನಿ. ನನ್ನ ಹುಡುಗ ಶರತ್ ಮಾಡ್ಕೊಡ್ತಾನೆ, ನನಗೆ ಹೆಲ್ಪ್ ಮಾಡ್ಕೊಡ್ತಾನೆ. ಆದ್ನಿಂದಾಗಿ ಈ ವಿಡಿಯೋಗಳು ಬರಕ್ ಸಾಧ್ಯ ಆಗುತ್ತೆ. ಹೊಯ್ಸಳ ಸುಧಾತ್ತಾಚಾರ್ಯರು ಗುರುಗಳು ಏನ್ ಮಾಡ್ತಾರೆ, ಆ ಹುಲಿನ ಕಂಡ ಕೂಡಲೇ ಹೊಯ್ಸಳ ಹೊಯ್ಸಳ ಅಂತಾನೆ. ಅಂದ್ರೆ ಹೊಸಗನ್ನಡದಲ್ಲಿ ಹೊಯ್ಸಳ ಅಂತ. ಸಳ ಏನ್ ಮಾಡ್ತಾನೆ, ಗುರುಗಳು ಹೇಳಿದ್ದೆ ತಡ ಒಂಟಿಯಾಗಿ ಹೋರಾಡಿ ಹುಲಿಯನ್ನ ಒಡೆದು ಕೊಲ್ತಾನೆ. ಆದ್ದರಿಂದ ಈ ವಂಶಕ್ಕೆ ಆರಂಭದಲ್ಲಿ ಹೊಯ್ಸಳ ಅಂತ ಹೆಸರು ಬಂತು, ನಂತರ ಹೊಯ್ಸಳ ಅಂತ ಹೆಸರು ಬಂತು. KS ಹುಡುಗರು, ಹೊಯ್ಸಳ ಮನೆತನಕ್ಕೆ ಹೊಯ್ಸಳ ಎಂದು ಹೆಸರು ಬರಲು ಕಾರಣವೇನು ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಅದೇ PC ಹುಡುಗರಿಗೆ ಹೊಯ್ಸಳರ ರಾಜ ದೇವತೆ ಅಥವಾ ಕುಲದೇವತೆ ಯಾರು ಅಂತ ಕೇಳ್ತಾರೆ. ಹಾಗಾಗಿ ಇವರ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ರಾಜಲಾಂಛನವಾಯಿತು ಅಂತಕ್ಕಂಥ ಮಾಹಿತಿ ನಮ್ಗೆ ಸಿಗ್ತಾ ಹೋಗುತ್ತೆ. ಈ ಮಾಹಿತಿ ಯಾವ ಶಾಸನದಲ್ಲಿದೆ ಅಥವಾ ಬೇಲೂರು ಶಾಸನದಲ್ಲಿರುವ ಮಾಹಿತಿ ಏನು, ಈ ತರ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳ್ತಾನೆ. ವೆರಿ 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 ಇಂಪಾರ್ಟೆಂಟ್. ಬೇಲೂರು ಶಾಸನದಲ್ಲಿ ಈ ಮಾಹಿತಿ ಇದೆ. ಈಗ ಏನ್ ಹೇಳಿದ್ನಲ್ಲ ನಾನು, ಕುಲದೇವತೆಯಾದ ವಾಸಂತಿಕಾದೇವಿಗೆ ಹೋದಂತಹ ಸಂದರ್ಭದಲ್ಲಿ ಹುಲಿ ಕಂಡಾಗ ಗುರುಗಳಾದ ಸುಧಾತ್ತಾಚಾರ್ಯರು ಹೊಯ್ಸಳ ಎಂದಾಗ ಸಳ ಹುಲಿಯನ್ನ ಹೊಡೆದಾಕ್ತಾನೆ, ಅದೇ ಅವರ ಲಾಂಛನ ಆಗುತ್ತೆ ಅಂತಕ್ಕಂಥ ಮಾಹಿತಿ ಎಲ್ಲಿದೆ? ಇದೆಲ್ಲ ನಾವು ಅಂದಾಜ್ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಾಸನದಲ್ಲಿ, ಸಮಕಾಲೀನ ಶಾಸನದಲ್ಲಿ ಕೆತ್ತಲಾಗಿದೆ. ಇದನ್ನ ಬೇಲೂರು ಶಾಸನ, ಬೇಲೂರಿನಲ್ಲಿ ದೊರೆತಿರ್ತಕ್ಕಂಥ ಬೇಲೂರು ಶಾಸನದಲ್ಲಿ ಈ ಮಾಹಿತಿ ಇದೆ. ಈ ಪೇಜು ಬಹಳ ಇಂಪಾರ್ಟೆಂಟ್ PC to KS. ನೆಕ್ಸ್ಟ್ ನೃಪಕಾಮ. ನೋಡಿ, ಹೊಯ್ಸಳರ ರಾಜಮನೆತನದ ಸ್ಪಷ್ಟವಾದ ಇತಿಹಾಸ ಸಿಗದಿದೆ. ಹಾಗಾಗಿ ಈತನನ್ನ ಹೊಯ್ಸಳರ ಮೊದಲ ದೊರೆ ಅಂತ ಕರೀತಾರೆ. ಯಾಕಂದ್ರೆ ಈತನ ಬಗ್ಗೆ ನಮ್ಗೆ ಆಧಾರಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಈತನನ್ನ ಹೊಯ್ಸಳರ ಮೊದಲ ದೊರೆ ಅಂತ ಕರೀತಾರೆ.
ಗಿರಿಜನರನ್ನ ಅಂದ್ರೆ ಕಾಡಿನ ಜನರನ್ನ ಸೋಲಿಸಿದ ಈತ ಮಲೆಪೆರಳ್ ಗಂಡ, ನನಗೆ ಹೇಳಿದ್ನಲ್ಲ ಹೊಯ್ಸಳರಿಗೆ ಇದ್ದಂತ ಬಿರುದು ಎಂಬ ಬಿರುದನ್ನ ಪಡಿತಾನೆ. ಮತ್ತು ಗಂಗರ ಬಿರುದಾದ ರಾಜ ಮಲ್ಲ ಪೆರ್ಮಾಡಿ ಎಂಬ ಬಿರುದನ್ನು ಕೂಡ ಹೊಂದಿರತಕ್ಕಂಥದ್ನ ನೋಡ್ತೀವಿ. ಅರ್ಥ ಆಯ್ತಪ್ಪ? ಮಲೆಪೆರಳ್ ಗಂಡ, ರಾಜಮಲ್ಲ ಪೆರ್ಮಾಡಿ ಅಂತ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಈ ಟಾಪಿಕ್. ಹೊಯ್ಸಳರ ಮೊದಲ ದೊರೆ ನೃಪಕಾಮ ಅಥವಾ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಕಂಡು ಬರುವ ಹೊಯ್ಸಳರ ಮೊದಲ ದೊರೆ ಯಾರು ಅಂತ ಕೇಳಿದ್ರೆ ಸಳನ್ ಬರಿಬಾರ್ದು, ನೃಪಕಾಮನ್ ಬರಿಬೇಕು. ಈತ ಚೋಳರ ವಿರುದ್ಧ ಹೋರಾಡ್ತಾರೆ. ನೆಕ್ಸ್ಟ್ ವಿನಯಾದಿತ್ಯ. ಸ್ನೇಹಿತರೆ, 2018 PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಈತನ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಏನು ಅಂದ್ರೆ, ಹೊಯ್ಸಳರ ವಂಶದ ಮೊದಲ ಪ್ರಮುಖ ದೊರೆಯಾದಂತ ಈತ ಇಂಪಾರ್ಟೆಂಟ್ ದೊರೆ. ಈತ ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರ ಮತ್ತು 2ನೇ ಸೋಮೇಶ್ವರ 6ನೇ ವಿಕ್ರಮಾದಿತ್ಯನ ಸಮಕಾಲೀನನಾಗಿರ್ತಾನೆ. ಕೇಳುವ ಸಾಧ್ಯತೆಗಳು ಕಡಿಮೆ. ಈತ ತನ್ನ ಸಹೋದರಿ ಹೊಯ್ಸಳರ ಮಹಾದೇವಿಯನ್ನ ಚಾಲುಕ್ಯರ 1ನೇ ಸೋಮೇಶ್ವರನಿಗೆ ಕೊಟ್ಟು ವಿವಾಹ ಮಾಡಿರ್ತಾನೆ. ಐಆರ್ ಎಕ್ಸಾಮ್ಸ್ ಹುಡುಗರು ಇನ್ನೊಂದ್ ಸ್ವಲ್ಪ ನೋಡ್ಕೊಳ್ಳಿ. ತನ್ನ ತಂಗಿ ಅಥವಾ ಸಹೋದರಿಯನ್ನ ಹೊಯ್ಸಳ ಮಹಾದೇವಿಯನ್ನ ಚಾಲುಕ್ಯರ 1ನೇ ಸೋಮೇಶ್ವರ ಅಂದ್ರೆ ರಾಜಧಾನಿಯನ್ನ ಕಲ್ಯಾಣಕ್ಕೆ ವರ್ಗಾಯಿಸೋದ್ನಲ್ಲ 1ನೇ ಸೋಮೇಶ್ವರ. ಕಲ್ಯಾಣಿ ಚಾಲುಕ್ಯರ ವಿಡಿಯೋ ಹೇಳ್ಬೇಕಾದ್ರೆ ಹೇಳಿದೀನಿ, ವೆರಿ ಇಂಪಾರ್ಟೆಂಟ್. ಯಾರಾದ್ರೂ ನೋಡಿಲ್ಲ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ವಿಡಿಯೋವನ್ನ ನನ್ನ ಯೂಟ್ಯೂಬ್ ಲಿಂಕ್ ಅಲ್ಲಿ ಹೋಗಿ ನೋಡಿ, ಆಯ್ತಾ? ಸೊ ಈತನ ಬಗ್ಗೆ 2018 PU ಕಾಲೇಜ್ ಲೆಕ್ಚರರ್ ಅಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೊಸೆಯೂರಿನಿಂದ ಬೇಲೂರಿಗೆ ರಾಜಧಾನಿಯನ್ನ ವರ್ಗಾಯಿಸಿದವನು ಯಾರು ಅಂತ ಕೇಳಿದ್ದಾರೆ. ವೆರಿ 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 ಇಂಪಾರ್ಟೆಂಟ್ ಫಾರ್ PC to KS. ಸೊಸೆಯೂರಿನಿಂದ ಬೇಲೂರಿಗೆ ರಾಜಧಾನಿಯನ್ನ ವರ್ಗಾಯಿಸಿದವನು ವಿನಯಾದಿತ್ಯ. ನೋಡಿ, ನಾನು ಎಲ್ಲಿ ತುಂಬಾ ಒತ್ತಿ 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 ಹೇಳ್ತೀನಿ, ವಿಡಿಯೋ ನೋಡ್ತಕ್ಕಂಥ ಹುಡುಗರು ಈ ವಿಡಿಯೋವನ್ನ ಆಲಿಸ್ಬೇಕು ಕಿವಿಗೊಟ್ಟು. ಮತ್ತೆ ಇಮ್ಮಿಡಿಯೇಟ್ ಈ ವಿಡಿಯೋ ನೋಡಿದ ನಂತರ ನನ್ನ ಪುಸ್ತಕವನ್ನ ತೆಗೆದು ಎಲ್ಲಿ ಒತ್ತಿ ಹೇಳ್ತೀನಿ ಅವನ್ನೆಲ್ಲ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ನನ್ನ ಅನುಭವದಲ್ಲಿ, ನನ್ನ ಜೀವನದ ಅನುಭವದಲ್ಲಿ. ನೆಕ್ಸ್ಟ್ ಎರೆಯಂಗ ಅಧಿಕಾರಕ್ಕೆ ಬರ್ತಾನೆ. ವಿನಯಾದಿತ್ಯ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೊದಲನೇ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಹೊಯ್ಸಳಾಸ್. ಈತ ವಿನಯಾದಿತ್ಯನ ಮಗ. ಪತ್ನಿ ಏಚಲಾದೇವಿ. ಇವನ ಪುತ್ರರು 1ನೇ ಬಲ್ಲಾಳ, ಬಿಟ್ಟಿಗ, ಉದಯಾದಿತ್ಯ. ಇವ ಎಕ್ಸಾಮ್ಗೆ ನಾಟ್ ಇಂಪಾರ್ಟೆಂಟ್. ಕಾಲಾನುಕ್ರಮಕ್ಕೆ ಏನಾನ ಬರ್ತಾನೆ ಅಂತ ಒಂದು ಪಾಯಿಂಟ್ ಹೇಳಿರ್ತೀನಿ ಅಷ್ಟೇನೆ. ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ, ಕಾಲಾನುಕ್ರಮದಲ್ಲಿ ಬರ್ಬೋದು. ನೆಕ್ಸ್ಟ್ 1ನೇ ಬಲ್ಲಾಳ. ಯಾರೇಳಿ? 1ನೇ ಬಲ್ಲಾಳ. ಈತನ ಆಳ್ವಿಕೆಯ ಕಾಲದಲ್ಲಿ ಹೊಯ್ಸಳರು ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಅಗೆತನಗಳು ಪ್ರಾರಂಭ ಆಗ್ತವೆ. ಸ್ವಾತಂತ್ರ್ಯ ಘೋಷಿಸಿಕೊಳ್ಳಲು ಕಲ್ಯಾಣಿ ಚಾಲುಕ್ಯರ ನಡುವೆ, ಐ ಆಮ್ ವೆರಿ ಸಾರಿ, ಕಲ್ಯಾಣಿ ಚಾಲುಕ್ಯರ ನಡುವೆ ಅಗೆತನಗಳು ಪ್ರಾರಂಭ ಆಗ್ತವೆ. ಸ್ವತಂತ್ರ ಘೋಷಿಸಲು ಅವಣಿಸುತ್ತಿದ್ದ ಇವನನ್ನ ಸೋಲಿಸಲು ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಪಾರಾಮಾರರ ಜಗದ್ದೇವನನ್ನ ಬಲ್ಲಾಳನ ಮೇಲೆಗೆ ದಾಳಿಗೆ ಕಳುಹಿಸಿದನು. ಜಗದ್ದೇವನನ್ನು ಬಲ್ಲಾಳ ತನ್ನ ಸಹೋದರ ಬಿಟ್ಟಿಗನ ಸಹಾಯದಿಂದ ಸೋಲಿಸ್ತಾನೆ. ನೋಡಿ, ಸಹೋದರ ಬಿಟ್ಟಿಗ, ಈ ಹೆಸರು ನೆನ್ಪಿಟ್ಕೊಂಡ್ರೆ ಮುಂದೆ ಹೇಳ್ತೀನಿ ಯಾಕೆ ಈ ಹೆಸರು ಬೇಕು ಅಂತ. ಇದು ಏನ್ ಎಕ್ಸಾಮ್ಗೆ ಅಂತ ಇಂಪಾರ್ಟೆಂಟ್ ಅಲ್ಲ, ನಾಟ್ ಇಂಪಾರ್ಟೆಂಟ್. ತಲೆ ಕೆಡಿಸ್ಕೋಬೇಡಿ, ಸುಮ್ನೆ ಒಂದ್ಸಲಿ ನೋಡ್ಕೊಂಡಿರಿ ಕಾಲಾನುಕ್ರಮ ಏನ್ ಕನ ಬಂದತ್ತು. ಸರ್ ನಾಟ್ ಇಂಪಾರ್ಟೆಂಟ್ ಅಂದ್ಮೇಲೆ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಅಂದ್ರೆ, ನಾನು ಬರೀ PC ಹುಡುಗರಿಗೆ ಅಷ್ಟೇ ಪಾಠ ಮಾಡ್ತಾ ಇಲ್ಲ. ಈ ಒಂದು ವಿಡಿಯೋ PC, PSI, FDA, SDA, KS ಎಲ್ಲರಿಗೂ ಹೆಲ್ಪ್ ಆಗ್ಬೇಕು. ನನ್ನ ಸಂಪೂರ್ಣ ಸಮಗ್ರ ನಾಲೆಡ್ಜ್ ಅನ್ನ ಇಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನ್ ಹೇಳದೆ ಅಲ್ಟಿಮೇಟ್ ಏನಲ್ಲ. ನೀವ್ ಇನ್ನೂ ಹೆಚ್ಚಿಗೆ ಓದಿದ್ರೆ ನನಗೆ ಸಂತೋಷನೇ. ಅರ್ಥ ಆಯ್ತಪ್ಪ? ಕೆಲವರಿಗೆ ಇದು ತುಂಬಾ ಡೆಪ್ತ್ ಅನ್ನಿಸ್ಬೋದು, ಇನ್ನೂ ಜಾಸ್ತಿ ಓದ್ಕೊಂಡಿರೋರಿಗೆ ಇದು ಕಡಿಮೆ ಅನ್ನಿಸ್ಬೋದು. ಹಾಗಾಗಿ ನನ್ನ ನಾಲೆಡ್ಜ್ ಅಲ್ಲಿ ಇಷ್ಟು ಓದಿದ್ರೆ ಸಾಕಾಗುತ್ತೆ. ಬಟ್ ಸಾಕಾಗುತ್ತೆ ಅಂತ ನಾನು ಬಾಯಲ್ಲಿ ಹೇಳಲ್ಲ, ಯಾಕಂದ್ರೆ ಎಕ್ಸಾಮ್ ಅನ್ನೋದು ನಮ್ಮನ್ನು ಮೀರಿರ್ತಕ್ಕಂಥದ್ದು. ಸೊ ಇಲ್ಲಿ ಬಹಳ ಮುಖ್ಯವಾಗಿರೋದು, ಆಗ 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ, ಸಿಂಧ ವಂಶದ ಅಚುಗಿಯ ನೇತೃತ್ವದಲ್ಲಿ ಸಾಮಂತರೆಲ್ಲರನ್ನ ಒಟ್ಟುಗೂಡಿಸಿ ದಾಳಿ ಮಾಡಿಸ್ತಾನೆ. ಆಗ ಬಲ್ಲಾಳ ಸೋತು ಚಾಲುಕ್ಯ ಸಾಮಂತನಾಗಿ ಮುಂದುವರಿತಾನೆ. ಮಕ್ಕಳಿರ್ಲಿಲ್ಲ ಇವನಿಗೆ, ಹಾಗಾಗಿ ಅವನ ಸಹೋದರ ಬಿಟ್ಟಿಗ ದೇವ ಅಧಿಕಾರಕ್ಕೆ ಬರ್ತಾನೆ. ಹೇಳಿದ್ನಲ್ಲ, ಈ ಹೆಸರು ಬಹಳ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ನೋಡ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಈ 1ನೇ ಬಲ್ಲಾಳ ಏನ್ ಅಷ್ಟೊಂದೇನ್ ಇಂಪಾರ್ಟೆಂಟ್ ಅಲ್ಲ, ನಾಟ್ ಇಂಪಾರ್ಟೆಂಟ್. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. PC ಹುಡುಗರು ತುಂಬಾ ಕೇಳಿದರೆ, ಹಂಗಂತ KPSC ಓದ ಹುಡುಗರು ಇದನ್ನ ನೋಡ್ಕೋಬೇಕು. KS ಓದ ಹುಡುಗರು ವೆರಿ ಇಂಪಾರ್ಟೆಂಟ್. ನೋಡಿ, ವಿಷ್ಣುವರ್ಧನ ಹೊಯ್ಸಳರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ. ಯುದ್ಧ, ಶಾಂತಿ, ಆಡಳಿತ, ಸಾಹಿತ್ಯ, ಕಲೆ, ಧರ್ಮಗಳಲ್ಲಿ ವಿಶೇಷ ಆಸಕ್ತಿಯುಳ್ಳವನಾಗಿದ್ದ ಈತ ಎರೆಯಂಗನ 2ನೇ ಮಗ, 1ನೇ ಬಲ್ಲಾಳನ ಸಹೋದರ. ಸರ್, KS ಹುಡುಗರು ಅಥವಾ KPSC ಗ್ರೂಪ್ C ಎಕ್ಸಾಮ್ ಬರೆಯೋ ಹುಡುಗರು ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಗೊತ್ತಾ? ವಿಷ್ಣುವರ್ಧನನ್ ಬಗ್ಗೆ 4 ಪಾಯಿಂಟ್ ಇಡ್ತಾರೆ.
ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ಸರಿ, ಮೂರು ಹೇಳಿಕೆ ಸರಿ, ನಾಲ್ಕು ಹೇಳಿಕೆ ಸರಿ ಅಂತ ಕೊಡ್ತಾರೆ. ಹೇಳಿಕೆ ಒಂದರಲ್ಲಿರುತ್ತೆ ಈತ ಒಂದನೇ ಬಳ್ಳಾಳನ ಮಗನಾಗಿದ್ದನು. ಹೇಳಿಕೆ ಎರಡರಲ್ಲಿ ಕೊಡ್ತಾರೆ ಎರೆಯಂಗನ ಸಹೋದರನಾಗಿದ್ದನು ಅಂತ ಉಲ್ಟಾ ಪಲ್ಟಾ ಮಾಡ್ತಾರೆ. ನೀವೆಲ್ಲೋ ಒಂದ್ ಕಡೆ ಬೇಸಿಕ್ ಬಿಟ್ಟಿದ್ದೇವ ಅಂತ ತಕ್ಷಣ ಏನ್ ಮಾಡಿರ್ತೀರಾ, ಬೇರೆ ಬೇರೆ ಒಂದ್ ಪಾಯಿಂಟ್ ಇಂಪಾರ್ಟೆಂಟ್ ಯುದ್ಧಗಳು ಪದಗಳು ಓದ್ಕೊಂಡಿರ್ತೀರಾ. ಇಂಥ ಅಂಶಗಳನ್ನ ಕಾನ್ಸಂಟ್ರೇಟ್ ಮಾಡಿರಲ್ಲ. ನಿಮ್ಗೆಲ್ಲ ಒಂದನೇ ಬಲ್ಲಾಳ ಅಥವಾ ಎರೆಯಂಗ ಅನ್ನೋ ಹೆಸರುಗಳು ಕಿವೆ ಮೇಲೆ ಇರ್ತದೆ. ಬಟ್ ಎಕ್ಸಾಮ್ ಅಲ್ಲಿ ಕೂತಾಗ ಅಕ್ಯುರೇಟ್ ಆಗಿ ಇವ್ನು ಎರೆಯಂಗನ ಮಗನ ಬಲ್ಲಾಳನ ಸಹೋದರನ ಅನ್ನೋ ಐಡಿಯಾ ಇರಲ್ಲ. ಹೈಯರ್ ಎಕ್ಸಾಮ್ಸ್ ಹುಡುಗರು ಈ ತರ ಸಣ್ಣ ಸಣ್ಣ ವಿಚಾರದಲ್ಲೇ ನಿಮ್ಮನ್ನ ಎಕ್ಸಾಮ್ ಇಂದ ಹೊರ ಹಾಕೋದು. ತುಂಬಾ ದೊಡ್ಡ ಪ್ರಶ್ನೆಗಳಿಗೆ ಆರಾಮಾಗಿ ಈಸಿಯಾಗಿ ಉತ್ತರ ಬರೀತೀರಾ. ಹಾಗಾಗಿ ಈತ ಎರೆಯಂಗನ ಮಗ, ಒಂದನೇ ಬಲ್ಲಾಳನ ಸಹೋದರ. ಸರಿ, ಈ ತರ ಪ್ರಶ್ನೆ ಕೇಳ್ತಾರ? ಹೌದಾ? 2026 ಇದೇ ತಮ್ಮ ಪ್ರಶ್ನೆ ಕೇಳೋದು. ನಾನು ಪ್ರತಿ ವರ್ಷ ಕ್ವಶನ್ ಪೇಪರ್ಗಳನ್ನ ನೋಡಿ ಅದರ ಅನುಭವದ ಆಧಾರದ ಮೇಲೆ ಪಾಠ ಮಾಡ್ತೀನಿ. ಈಗ ನಾನು ಇಲ್ಲಿರೋ ಕಂಟೆಂಟ್ ನ PPT ಹಾಕೊಂಡು ಓದಕ್ ನಾನೇ ಬೇಕಾಗಿಲ್ಲ. ಬುಕ್ ಐತೆ, ನೀವೇ ಓದ್ಕೊಂತೀರಾ. ಹಿಂಗೆ ಪ್ರಶ್ನೆ ಬರಬಹುದು, ಬರುತ್ತೆ ಅಂತ ಹೇಳದ್ಕೋಸ್ಕರ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಅದ್ರಲ್ಲೂ ಬಹಳ ಖುಷಿ ಆಗೋದೇನು ಅಂದ್ರೆ, ನಾನು ಇಲ್ಲಿ ಸಮ್ಮರಿ ನೋಡ್ತಾ ಇದ್ದೀನಿ, ವಿಡಿಯೋ ನೋಡಿರ್ತಕ್ಕಂಥ 70% ಹುಡುಗರು ಪೂರ್ತಿ ವಿಡಿಯೋ ನೋಡ್ತಾ ಇದ್ದೀರಾ. ಹಾಗಾಗಿ ನನಗೆ ಇದು ಇನ್ಸ್ಪಿರೇಷನ್ ಆಗಿ ನಾನು ಪಾಠ ಮಾಡಕ್ಕೆ ಮನ್ಸ್ ಮಾಡಿದ್ದೀನಿ. ಜೊತೆಗೆ ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್, ಸಾಧ್ಯ ಆದ್ರೆ ನನ್ನ ವಿಡಿಯೋಗಳನ್ನ ನಿಮ್ಮ ಸ್ಟೇಟಸ್ ಅಲ್ಲಿ ಇಡಿ, ಹೆಚ್ಚು ಜನಕ್ಕೆ ರೀಚ್ ಆಗ್ಲಿ. ಉಚಿತವಾಗಿ ಮಾಡ್ತಾ ಇದ್ದೀನಿ. ಮತ್ತೆ ನನಗೂ ಒಂದು ಆಸೆ ಇರುತ್ತಲ್ವಾ, ನನ್ನ ವಿಡಿಯೋಗಳು ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು ಅಂತ. ಮತ್ತೆ ಸಾಧ್ಯ ಆದ್ರೆ ಈ ವಿಡಿಯೋದಿಂದ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ರೆ, ನಾನೇ ನಿಮ್ ದುಡ್ಡು ಕೇಳ್ತಾ ಇಲ್ವಲ್ಲ, ಶೇರ್ ಮಾಡಿ ಇಷ್ಟಾದ್ರೂ ಮಾಡ್ತೀರಾ ಅಂತ ನಾನು ಭಾವಿಸ್ತಾ, ನೋಡಿ ಆಗ್ಲೇ ಹೇಳ್ದೆ, ಬಿಟ್ಟಿಗ ದೇವ ಈತನ ಬಾಲ್ಯದ ಹೆಸರು ಬಿಟ್ಟಿ ದೇವ, ಈತರ ಬಾಲ್ಯದ ಹೆಸರು ಬಿಟ್ಟಿ ದೇವ. PC ಹುಡುಗರಿಗಂತೂ 150 ಸಲ ಕೇಳಿದ್ದಾರೆ. ಸರಿ, ಇವತ್ತು 2026 ಇದರ ಅಪ್ಡೇಷನ್ ಏನು ಅಂದ್ರೆ, ಒಂದು 4 ಜನ ಪ್ರಸಿದ್ಧ ದೊರೆಗಳನ್ನ ಕೊಟ್ಟು ಅವರ ಬಾಲ್ಯದ ಹೆಸರುಗಳನ್ನ ಕೊಟ್ಟು ಮ್ಯಾಥ್ ದಿ ಫಾಲೋಯಿಂಗ್, ಸರಿಯಾದ ಜೋಡಿ, ತಪ್ಪಾದ ಜೋಡಿ, ಈ ತರ ಪ್ರಶ್ನೆ ಕೇಳ್ತಾರೆ. ಅವ್ರು ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ಕಂಟೆಂಟ್ ನಮ್ ತಲೆಯಲ್ಲಿದ್ರೆ ಉತ್ತರ ಬರಿಬಹುದು. ಈ ಹಿಂದೆ ಕೇಳೋ ರೀತಿಯಲ್ಲಿ ಬರೀ ವಿಷ್ಣುವರ್ಧನನ ಬಾಲ್ಯದ ಹೆಸರೇನು ಕೇಳುವ ಸಾಧ್ಯತೆಗಳು ಕಡಿಮೆ. ಇವತ್ತು ದೊಡ್ಡ ದೊಡ್ಡ ಕ್ವಶನ್ ಫಾರ್ಮೇಟೇ ಮಾಡೋದ್ರಿಂದ 4-5 ಜನ ವ್ಯಕ್ತಿಗಳ ಬಾಲ್ಯದ ಹೆಸರುಗಳನ್ನ ಕೇಳುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿಷ್ಣುವರ್ಧನನ ಬಾಲ್ಯದ ಹೆಸರು ಬಿಟ್ಟಿ ದೇವ ಅಥವಾ ಬಿಟ್ಟಿಗ ದೇವ. ನೋಡಿ, ಇವನ ಸಹೋದರನ ಆಳ್ವಿಕೆಯ ಕಾಲದಲ್ಲಿ, ಒಂದನೇ ಬಲ್ಲಾಳನ ಆಳ್ವಿಕೆಯ ಕಾಲದಲ್ಲಿ ಶ್ರೀರಂಗಪಟ್ಟಣದ ತಾಲೂಕಿನ ಬೆಳಗೊಳದ ಪ್ರಾಂತ್ಯಾಧಿಕಾರಿಯಾಗಿದ್ದ. ಬೆಳಗೊಳ ಅನ್ನೋ ಪ್ಲೇಸಿಗೆ ವಿಷ್ಣುವರ್ಧನ ರಾಜ ಆಗೋದ್ಕಿಂತ ಮುಂಚಿತವಾಗಿ ಏನಾಗಿದ್ದ? ಬೆಳಗೊಳದ ಪ್ರಾಂತ್ಯಾಧಿಕಾರಿಯಾಗಿದ್ದ. ಸ್ನೇಹಿತರೆ, ಅರ್ಥ ಮಾಡ್ಕತ್ತೀರಾ ಅಂತೀನಿ. ಯಾಕಂದ್ರೆ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆ ಬರೋದ್ರಿಂದ ಈ ಸಣ್ಣ ಸಣ್ಣ ವಿಚಾರಗಳನ್ನು ಹೈಯರ್ ಎಕ್ಸಾಮ್ಸ್ ಹೋದ ಅಂತ ಹುಡುಗರು ಓದ್ಕೊಬೇಕು. ಸೊ ದ್ವಾರ ಸಮುದ್ರ ಅಥವಾ ಹಳೆಬೀಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. PC to KS. ಕೆಲವ್ರು ಹೇಳಿದಿರಿ ಸರ್ ಪದೇ ಪದೇ ಇದ್ನ ಹೇಳ್ಬೇಡಿ ಅಂತ. ಬಟ್ ಏನ್ ಮಾಡೋದು ತಮ್ಮ, ಕೆಲವರು ಚೆನ್ನಾಗಿ ಓದ್ಕೊಂಡಿರ್ತೀರ, ನಿಮಗ್ ಬೇಕಾಗಲ್ಲ. ಈ ಕೆಲವು ಹುಡುಗರಿಗೆ ಪಾಪ ಹೊಸ್ತಾ ಕಲಿಕೆ ಮಾಡೋ ಹುಡುಗರಿಗೆ ಯಾವ್ದನ್ನ PC ಓದ್ಬೇಕು, ಯಾವ್ದನ್ನ KS ಓದ್ಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಅದನ್ನ ಹೇಳ್ತೀನಿ. ದಯಮಾಡಿ ಈ ರೀತಿ ಹೇಳೋದೇನಾರ ತಪ್ಪಿದ್ರೆ ಕ್ಷಮಿಸ್ಬಿಡಿ. ದ್ವಾರ ಸಮುದ್ರ ಅಥವಾ ಹಳೆಬೀಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಸೈನಿಕ ಸಾಧನೆಗಳು ನೋಡಿ, ವಿಷ್ಣುವರ್ಧನನ ದಂಡನಾಯಕ ಯಾರು ಅಂತ ಕೇಳಿದ್ರೆ ಗಂಗರಾಜ. ಈ ಗಂಗರಾಜನ ನೇತೃತ್ವದಲ್ಲಿ ಹಲವು ದಾಳಿಗಳನ್ನ ಮಾಡಿದಂತ ವಿಷ್ಣುವರ್ಧನ ತನ್ನ ದಂಡನಾಯಕನನ್ನ ಏನಂತ ಕರಿತಾ ಇದ್ದ ಅಂದ್ರೆ ಮಹಾಪ್ರಚಂಡ ದಂಡನಾಥ. ಹಾಗಾಗಿ ಗಂಗರಾಜನಿಗಿದ್ದಂತ ಬಿರುದೇನ್ ಹೇಳ್ರಿ? ಮಹಾಪ್ರಚಂಡ ದಂಡನಾಥ. ಹಾಗಾದ್ರೆ ಗಂಗರಾಜ ಯಾರು ಹೇಳ್ರಿ? ವಿಷ್ಣುವರ್ಧನನ ಸೇನಾಧಿಕಾರಿ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1114ರಿಂದ 1116ರವರೆಗೆ ಗಂಗವಾಡಿಯಲ್ಲಿ ಆಳುತ್ತಿದ್ದ 1ನೇ ಕುಲೋತ್ತುಂಗ ಚೋಳ. ಹಾಗಾಗಿ ವಿಷ್ಣುವರ್ಧನನ ಸಮಕಾಲೀನ ಚೋಳ ದೊರೆ ಯಾರು ಅಂತ ಕೇಳ್ತಾರೆ. ವೆರಿ 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 ಇಂಪಾರ್ಟೆಂಟ್ ಫಾರ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್ PC to KS. ಯಾಕೆಂದ್ರೆ ಕುಲೋತ್ತುಂಗ ಚೋಳನು ಕೂಡ ಚೋಳರಲ್ಲಿ ಕೊನೆಯ ಶ್ರೇಷ್ಠ ದೊರೆ. ಹಾಗಾಗಿ ಇಬ್ರು ಸಮಕಾಲೀನರು ಶ್ರೇಷ್ಠರಾದ್ರಿಂದ ಪರೀಕ್ಷೆಯಲ್ಲಿ ಇವನ ಸಮಕಾಲೀನ ಅವನ ಸಮಕಾಲೀನ ಕೇಳುವ ಸಾಧ್ಯತೆಗಳಿರ್ತವೆ. 1ನೇ ಕುಲೋತ್ತುಂಗ ಚೋಳ. ಇವನ ಪ್ರತಿನಿಧಿ ಅಡಿಗೈಮಾನ ಅಥವಾ ಆದಿಯಮ ಅಂತಕ್ಕಂಥವನು ತಲಕಾಡನ್ನ ಆಳ್ತಿರ್ತಾನೆ. ನಿಮಗೆ ಗೊತ್ತು, ತಲಕಾಡಿನ ಗಂಗರ ಅವನತಿಗೆ ಕಾರಣ ಚೋಳರು. ಹಾಗಾಗಿ ತಲಕಾಡು ಯಾರ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂದ್ರೆ ಚೋಳರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆಗ 1ನೇ ಕುಲೋತ್ತುಂಗ ಚೋಳ ಇರ್ಬೇಕಾದ್ರೆ ಏನಾಗುತ್ತೆ, ಅಡಿಗೈಮಾನ ಅಥವಾ ಆದಿಯಮ ಅನ್ನೋನು ತಲಕಾಡಿನ ಪ್ರಾಂತ್ಯಾಧಿಕಾರಿಯಾಗಿರ್ತಾನೆ. ಸೊ ಈಗ ನಮ್ಮ ವಿಷ್ಣುವರ್ಧನನ ಸೇನೆ ಏನ್ ಮಾಡುತ್ತೆ, ತಲಕಾಡಿಗೆ ನುಗ್ಗಿ ತಲಕಾಡನ್ನ ಗೆದ್ದು ಚೋಳರನ್ನ ಅಲ್ಲಿಂದ ಓಡಿಸುತ್ತೆ. ನೋಟ್ ಟು ದಿ ಪಾಯಿಂಟ್.
ಚೋಳರನ್ನ ಅಲ್ಲಿಂದ ಓಡಿಸ್ತಾನೆ ವಿಷ್ಣುವರ್ಧನ. ಹಾಗಾಗಿ ವಿಷ್ಣುವರ್ಧನನಿಗೆ ತಲಕಾಡು ಗೊಂಡ ಎಂಬ ಬಿರುದು ಬರುತ್ತದೆ. ವೆರಿ ಇಂಪಾರ್ಟೆಂಟ್, ನೋಟ್ ಟು ದಿ ಪಾಯಿಂಟ್. ಮತ್ತು ವೀರಗಂಗಾ ಎಂಬ ಬಿರುದು ವಿಷ್ಣುವರ್ಧನನಿಗೆ ಬರುತ್ತೆ. ನೋಡಿ, ಇದು ಪಿ ಸಿ ಕೇಳಿದ್ರೆ ಈ ಬಿರುದು ಯಾರಿಗಿತ್ತು ಅಂತ ಕೇಳ್ತಾರೆ. ಇದನ್ನೇ ಕೆ ಎಸ್ ಸಿ ಕೇಳಿದ್ರೆ ತಲಕಾಡು ಗೊಂಡ ಎಂಬ ಬಿರುದನ್ನು ವಿಷ್ಣುವರ್ಧನನು ಪಡೆಯಲು ಕಾರಣವೇನು, ಅಥವಾ ಯಾವ ರೀತಿಯ ಬಿರುದು ವಿಷ್ಣುವರ್ಧನನಿಗೆ ಬಂತು ಅಂತ ಕೇಳುವ ಸಾಧ್ಯತೆಗಳಿರುತ್ತೆ. ಇಷ್ಟೇ, ಪಿ ಸಿಗೆ ಇಷ್ಟೇ, ಹೈಯರ್ ಎಕ್ಸಾಮ್ ಇಷ್ಟೇ. ಎಷ್ಟೇ ಕೇಳಿದ್ರು ಈ ಪ್ಯಾರಾಗ್ರಾಫೇ ಆನ್ಸರು. ನೆಕ್ಸ್ಟ್, ನಂತರ ಗಂಗರು ಕೋಲಾರದಲ್ಲೂ ಇರುತ್ತೆ. ಯಾಕಂದ್ರೆ ಕೋಲಾರ ಗಂಗರ ಪ್ರಾಂತ್ಯ. ಹಾಗಾಗಿ ಚೋಳರು ಅದನ್ನೂ ಕೂಡ ವಶಪಡಿಸ್ಕೊಂಡಿರ್ತಾರೆ. ಹಾಗಾಗಿ ಕೋಲಾರದವರೆಗೂ ಬೆನ್ನಟ್ಟಿ ಹೋಗ್ತದೆ ವಿಷ್ಣುವರ್ಧನನ ಸೈನ್ಯ. ಅಲ್ಲಿಂದನೂ ಚೋಳರನ್ನ ಓಡಿಸ್ತಾರೆ. ಅಲ್ಲಿ ಕೋಲಾರದಿಂದನೂ ಚೋಳರನ್ನ ಓಡಿಸ್ತದೆ. ಎಲ್ಲಿವರೆಗೂ ಅಂದ್ರೆ ಕಂಚಿವರೆಗೂ, ಚೋಳರ ರಾಜಧಾನಿ ಕಂಚಿವರೆಗೂ ಅಟ್ಟಿಸ್ಕೊಂಡು ಹೋಗುತ್ತೆ ವಿಷ್ಣುವರ್ಧನ ಸೈನ್ಯ. ಹಾಗಾಗಿ ವಿಷ್ಣುವರ್ಧನಿಗೆ ಕಂಚಿಗೊಂಡ, ನೋಡಿ ಈಗ ತಲಕಾಡುಗೊಂಡ, ಕಂಚಿಗೊಂಡ. ತಲಕಾಡುಗೊಂಡ ಹೇಗೆ ಬಿರುದು ಬಂತು ಅಂತ ಹೇಳಿದೆ, ಈಗ ಕಂಚಿಗೊಂಡ ಹೇಗೆ ಬಿರುದು ಬಂತು ಅಂತ ಹೇಳಿದೆ. ಅರ್ಥ ಆಯ್ತಪ್ಪ? ನೋಟ್ ಟು ದಿ ಪಾಯಿಂಟ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಆನ್ಲೈನು ನಾನು ಏಕಮುಖವಾಗಿ ಪಾಠ ಮಾಡ್ತಿರ್ತೀನಿ. ನನಗೊಂದು 8-10 ವರ್ಷದ ಅನುಭವ ಇದೆ ಆಫ್ಲೈನ್ ಅಲ್ಲಿ ಪಾಠ ಮಾಡಿ. ಹಾಗಾಗಿ ವಿದ್ಯಾರ್ಥಿಗಳು ಯಾವ ಪಾಯಿಂಟ್ ಮೇಲೆ ಫೋಕಸ್ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಏನನ್ನ ನನ್ನ ಕೇಳ್ತಿದ್ರು ಅನ್ನೋದ್ರ ಆಧಾರದ ಮೇಲೆ ನಾನೇ ಪ್ರಶ್ನೆ ಹಾಕೊಂಡು ನಾನೇ ನಿಮ್ಗೆ ಉತ್ತರ ಹಾಕ್ತಾ ಇದ್ದೀನಿ. ಇದನ್ನ ಮೀರಿ ನೀವೇನಾದ್ರೂ ಪ್ರಶ್ನೆ ಕೇಳಬೇಕು ಅಂದ್ರೆ ಬುಕ್ ಅಲ್ಲಿ ನನ್ನ ನಂಬರ್ ಇರುತ್ತೆ, ವಾಟ್ಸ್ಆಪ್ ಮಾಡಿ, ಕಾಲ್ ಮಾಡಬೇಡಿ. ಮತ್ತು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ತಲಕಾಡಿನ ಕೀರ್ತಿನಾರಾಯಣ, ಬೇಲೂರಿನ ವಿಜಯನಾರಾಯಣ ಮಂದಿರಗಳನ್ನ ನಿರ್ಮಿಸ್ತಾನೆ. ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ತಲಕಾಡಿನ ಕೀರ್ತಿನಾರಾಯಣ, ಬೇಲೂರಿನ ವಿಜಯನಾರಾಯಣ ಮಂದಿರಗಳನ್ನ ನಿರ್ಮಾಣ ಮಾಡ್ತಾನೆ. ವೆರಿ 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 ಇಂಪಾರ್ಟೆಂಟ್. ವಿಷ್ಣುವರ್ಧನ ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ನಿರ್ಮಿಸಿದ ಟೆಂಪಲ್ಸ್ ಯಾವುದು, ಅಥವಾ ತಲಕಾಡಲ್ಲಿ ನಿರ್ಮಿಸಿದ ಟೆಂಪಲ್ಸ್ ಯಾವುದು, ಅಥವಾ ಬೇಲೂರಿನಲ್ಲಿ ನಿರ್ಮಿಸಿದ ಟೆಂಪಲ್ಸ್ ಯಾವುದು, ಅಥವಾ ತಲಕಾಡಿನ ಕೀರ್ತಿನಾರಾಯಣ, ಬೇಲೂರಿನ ವಿಜಯನಾರಾಯಣ ದೇವಾಲಯಗಳನ್ನ ಯಾರ ಮೇಲಿನ ದಾಳಿಯ ನೆನಪಿಗಾಗಿ ವಿಷ್ಣುವರ್ಧನ ನಿರ್ಮಿಸಿದನು? ಪ್ರಶ್ನೆ ಹೆಂಗಾದ್ರೂ ತಿರುಗಿಸ್ಲಿ, ಉತ್ತರ ಇದೇ ಪ್ಯಾರ ಆಗಿರ್ತದೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮಧುರೈ ಪಾಂಡ್ಯರನ್ನ ಸೋಲಿಸಿ ಮಧುರೈಗೊಂಡ ಎಂಬ ಬಿರುದನ್ನ ಪಡಿತಾನೆ. ತಲಕಾಡುಗೊಂಡ, ಕಂಚಿಗೊಂಡ, ಮಧುರೈಗೊಂಡ. ಅರ್ಥ ಆಯ್ತಪ್ಪ? ಈ ಬಿರುದುಗಳು ಯಾರಿಗಿತ್ತು ಅಂತ 2021 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ನೋಟ್ ಟು ದಿ ಪಾಯಿಂಟ್. ಸ್ನೇಹಿತರೆ, ಈತನ ಪತ್ನಿ ಚಂದಲಾದೇವಿ. ದೊಡ್ಡ ದೊಡ್ಡ ದೊರೆಗಳ ಪತ್ನಿಗಳು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ವಿಷ್ಣುವರ್ಧನನ ಪತ್ನಿ ಚಂದಲಾದೇವಿ. ಇದು ಪಿ ಸಿ ಎಕ್ಸಾಮಿಗೆ ಕೇಳಿದ್ರೆ. ಇದನ್ನೇ ಹೈಯರ್ ಎಕ್ಸಾಮ್ಸ್ ಕೇಳಿದ್ರೆ ವಿಷ್ಣುವರ್ಧನನ ಪತ್ನಿ ಚಂದಲಾದೇವಿ ಈ ಕೆಳಗಿನ ಯಾವ ಮನೆತನಕ್ಕೆ ಸೇರಿದ್ದಳು? ಅದಕ್ಕೆ ಅದನ್ನ ಹೈಯರ್ ಎಕ್ಸಾಮ್ ಅಂತೀವಿ. ಡಿಗ್ರಿ ಆಗಿರೋ ಹುಡುಗರು ಅಷ್ಟು ಸೂಕ್ಷ್ಮತೆಯಿಂದ ಓದ್ಬೇಕು. ಅದನ್ನ ಹೇಳ್ಕೊಡೋ ಪ್ರಯತ್ನ ನಾನ್ ಮಾಡ್ತೀನಿ. ಕೊಂಗಾಳುವ ಮನೆತನಕ್ಕೆ ಸೇರಿದ್ದಳು ಚಂದಲಾದೇವಿ. ಅರ್ಥ ಆಯ್ತಪ್ಪ? ಈ ರೀತಿ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್, ಉಚ್ಚಂಗಿಯ ಪಾಂಡ್ಯರನ್ನ ದುಮ್ಮೈ ಕದನದಲ್ಲಿ ಸೋಲಿಸಿ ಉಚ್ಚಂಗಿಗೊಂಡ. ನೋಡಿ, ತಲಕಾಡುಗೊಂಡ, ಕಂಚಿಗೊಂಡ, ಮಧುರೈಗೊಂಡ, ಉಚ್ಚಂಗಿಗೊಂಡ ಎಂಬ ಬಿರುದುಗಳಿದ್ದು. ನೆಕ್ಸ್ಟ್, ನೊಳಂಬವಾಡಿಯನ್ನ ಗೆದ್ದು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಕೂಡ ಪಡೆದಿದ್ದ. ನೊಳಂಬವಾಡಿಗೊಂಡ. ಅರ್ಥ ಆಗ್ತದಲ್ಲಪ್ಪ ನಿಮ್ಗೆ? ಈ ಎಲ್ಲ ಬಿರುದುಗಳು ವಿಷ್ಣುವರ್ಧನನ ಬಿರುದುಗಳಾಗಿದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. 1118ರಲ್ಲಿ ತನ್ನೆಲ್ಲ ಸಾಮಂತರನ್ನ ಒಂದುಗೂಡಿಸಿ ಕಣ್ಣೇಗಾಲ ಕದನದಲ್ಲಿ 6ನೇ ವಿಕ್ರಮಾದಿತ್ಯನನ್ನ ಸೋಲಿಸಿದನು. ನೋಡಿ, ತನ್ನ ದೊರೆ ಏನಿದ್ದ, ಆಶ್ರಿತ ದೊರೆ, ಇವರು ಕಲ್ಯಾಣಿ ಚಾಲುಕ್ಯರ ಸಾಮಂತರು. ಆಲ್ರೆಡಿ ನಾನು ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಇರ್ಬೇಕಾದ್ರೆ ಕಾನ್ಸೆಪ್ಟ್ ನ ಹೇಳಿದ್ದೀನಿ. ಈಗಲೇ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥ ಹುಡುಗರು ದಯಮಾಡಿ ಹಿಂದಿನ 6 ವಿಡಿಯೋಗಳನ್ನು ನೋಡಿ. ನಾನು ಕಂಟೆಂಟ್ ಬಿಟ್ಟು, ಅದು ಡೆಪ್ತ್ ಆಗಿ ಕೊಟ್ಟಿದ್ದೀನಿ, ಕಂಟೆಂಟ್ ಬಿಟ್ಟು ಬೇರೇನೂ ಹೇಳಿಲ್ಲ ನಾನು. ಹಾಗಾಗಿ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಯೂಸ್ಫುಲ್ಲೇ, ಗೊತ್ತು ನಾನು ಅಲ್ವಾ? ಹಾಗಾಗಿ 1118ರಲ್ಲಿ ತನ್ನೆಲ್ಲ ಸಾಮಂತರನ್ನ ಒಂದುಗೂಡಿಸಿದಂತ ವಿಷ್ಣುವರ್ಧನ ಕಣ್ಣೇಗಾಲ ಕದನದಲ್ಲಿ 6ನೇ ವಿಕ್ರಮಾದಿತ್ಯನನ್ನ ಸೋಲಿಸ್ತಾನೆ. ಆದರೆ ಇದರಿಂದ ಎದೆಗುಂದದ 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ? ಸೊ ಇಲ್ಲಿ ನೋಡಿ, ಇಲ್ಲಿ ಕಣ್ಣೇಗಾಲ ವಿಜಯದಿಂದ ಪ್ರೇರೇಪಿತನಾದಂತ ವಿಷ್ಣುವರ್ಧನ್ ಏನ್ ಮಾಡ್ತಾನೆ? ಚಾಲುಕ್ಯರ ಸಾಮಂತರಾದಂತ ಆಲಂಗಲ್ ಕದಂಬರನ್ನ ಗೆದ್ದು ಬನವಾಸಿಯತ್ತ ಮುಂದಿರುತ್ತಿರ್ಬೇಕಾದ್ರೆ
ಅಳ್ಳೂರಿನಲ್ಲಿ ಚಾಲುಕ್ಯ ಸೇನಾನಿ ಬೊಪ್ಪಣ್ಣನನ್ನ ಸೋಲಿಸ್ತಾನೆ. ಇದೇನ್ ನಾಟ್ ಇಂಪಾರ್ಟೆಂಟ್, ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ, ಸ್ಟೋರಿ ಹಾಕಿದೀನಿ ಅಷ್ಟೇನೆ. ಆದ್ರೆ ಈಗ ಹೇಳೋದು ಇದು ಇಂಪಾರ್ಟೆಂಟ್. ಕಣ್ಣೇಗಾಲ್ ಕದನದಲ್ಲೇ 6ನೇ ವಿಕ್ರಮಾದಿತ್ಯನನ್ನ ಸೋಲಿಸ್ತಾನೆ. ಆದರೆ 6ನೇ ವಿಕ್ರಮಾದಿತ್ಯ ಈ ಟೈಮಲ್ಲಿ ನಾರ್ತ್ ಇಂಡಿಯಾ ಕಾನ್ಕ್ವೆಸ್ಟ್ ಅಲ್ಲಿ ಇರ್ತಾನೆ. ವಾಪಸ್ ಬಂದಂತವನ್ ಏನ್ ಮಾಡ್ತಾನೆ, 1122ರಲ್ಲಿ ಸ್ವತಃ ತಾನೇ ಸೈನ್ಯದ ನೇತೃತ್ವವನ್ನು ವಹಿಸಿ ಹಲಸೂರು, ಹೊಸವೀಡುಗಳಲ್ಲಿ ವಿಷ್ಣುವರ್ಧನನನ್ನ ಸೋಲಿಸ್ತಾನೆ. ಆರಂಭದಲ್ಲಿ ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯನನ್ನ ಸೈನ್ಯವನ್ನ ಸೋಲಿಸಿದ್ರು ಕೂಡ ಇಮ್ಮಿಡಿಯೇಟ್ 6ನೇ ವಿಕ್ರಮಾದಿತ್ಯನಿಂದ ಸೋತು ಅವನ ಮಹಾ ಸಾಮಂತನಾಗಿ ಮುಂದುವರಿಬೇಕಾಗುತ್ತೆ. ಅರ್ಥ ಆಯ್ತಪ್ಪ? ನೆಕ್ಸ್ಟ್ ನೋಡಿ. ಹಾಗಾಗಿ ನೋಡಿ, ಚಾಲುಕ್ಯರ ಶಾಸನಗಳಲ್ಲಿ ಈತನನ್ನ ಏನಂತ ವರ್ಣಿಸಿವೆ ಅಂದ್ರೆ, ವೆರಿ ಇಂಪಾರ್ಟೆಂಟ್ ಶಾಸನಗಳಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನನನ್ನ ಏನೆಂದು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ರೆ, ಚಾಲುಕ್ಯ ಮಾಣೆ ಮಾಂಡಲಿಕ ಚೂಡಾಮಣಿ, ತತ್ವದ ಪದ್ಮೋಪಜೀವಿನ್, ಚಾಲುಕ್ಯ ಮಹಾಮಂಡಲೇಶ್ವರ. ಅರ್ಥ ಮಾಡ್ಕೊಳ್ಳಿ, ನಾನೇನ್ ಮೇಲ್ ಹೇಳ್ತಿಲ್ಲ. ಚಾಲುಕ್ಯ ಮಣೆಮಾಂಡಲಿಕ ಚೂಡಾಮಣಿ, ತತ್ವದ ಪದ್ಮೋಪಜೀವಿನ್, ಚಾಲುಕ್ಯ ಮಹಾಮಂಡಲೇಶ್ವರ. ಯಾರು ಅಂತ ಕೇಳಿದ್ರೆ ವಿಷ್ಣುವರ್ಧನ, ಅಥವಾ 6ನೇ ವಿಕ್ರಮಾದಿತ್ಯನ ಸಾಮಂತನಾದ ವಿಷ್ಣುವರ್ಧನನಿಗೆ ಚಾಲುಕ್ಯರು ತನ್ನ ಶಾಸನಗಳಲ್ಲಿ ಏನೆಂದು ಉಲ್ಲೇಖಿಸಿದ್ದಾರೆ ಅಂತ ಕೇಳ್ಬೋದು. ಈ 3 ಟೈಟಲ್ಸ್ ಬಗ್ಗೆ ನಿಮಗೆ ಗಮನ ಇರಲಿ. ಅಥವಾ 6ನೇ ವಿಕ್ರಮಾದಿತ್ಯನ ಮಹಾ ಸಾಮಂತ ಮಹಾಮಾಂಡಲೇಶ್ವರ ಯಾರು ಅಂತ ಕೇಳಿದ್ರೆ ಅದು ನಮ್ಮ ವಿಷ್ಣುವರ್ಧನ. ನೋಡಿ, ಇವರ ಸಾಂಸ್ಕೃತಿಕ ಸಾಧನೆ ವೆರಿ ಇಂಪಾರ್ಟೆಂಟ್. ವಿಷ್ಣುವರ್ಧನ ಯುದ್ಧ ಮಾಡಿ ಗೆದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಈತನ ಕಲ್ಚರಲ್ ಆಕ್ಟಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. 2026 ಪ್ಯಾಟರ್ನ್ ಅಲ್ಲಿ ಕಲ್ಚರಲ್ ಅಚೀವ್ಮೆಂಟ್ ಅನ್ನೇ ಹೆಚ್ಚಾಗಿ ಕೇಳೋದು. ಇವನ ಮತ್ತೊಬ್ಬ ಪತ್ನಿ ಶಾಂತಲೆ ಅಂತ, ನೃತ್ಯ ವಿಶಾರದೆ, ನಾಟ್ಯ ಸರಸ್ವತಿ ಎಂಬ ಬಿರುದಿತ್ತು. ಯಾರಿಗೆ? ವಿಷ್ಣುವರ್ಧನ ಪತ್ನಿ ಶಾಂತಲೆಗೆ. ನೋಡಿ, ಈಕೆ ಜೈನಳು. ವಿಷ್ಣುವರ್ಧನ ವೈಷ್ಣವನಾದ್ರೂ ಕೂಡ ಹೆಂಡತಿ ಜೈನಳು. ಗಂಧವರ್ಣ ಎಂಬ ಬಸದಿಯನ್ನ ನಿರ್ಮಾಣ ಮಾಡ್ತಾಳೆ. ರೀಸೆಂಟ್ ಆಗಿ KPSC 2023 ಪ್ರಶ್ನೆ ಇದು. 2023 ಕೇಳದಂತ ಪ್ರಶ್ನೆ ಇದು. ಈಕೆ ನಿರ್ಮಿಸಿದ ಬಸದಿ ಗಂಧವರ್ಣ. ಎಲ್ಲಿ? ಶ್ರವಣಬೆಳಗೊಳದಲ್ಲಿ ಶಾಂತಲೆ ನಿರ್ಮಿಸಿದ ಬಸದಿ ಯಾವುದು ಎಂದರೆ ಗಂಧವರ್ಣ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಇವರು ಪ್ರಸಿದ್ಧ ದೊರೆ ಆಗಿರೋದ್ರಿಂದ ವಿಷ್ಣುವರ್ಧನನ ಪತ್ನಿಯರು ಯಾರ್ಯಾರು ಅಂತಾನು ಕೇಳ್ಬೋದು. ಲಕ್ಷ್ಮೀದೇವಿ, ಚಿಕ್ಷಾಂತಲೆ, ಚಂದಲಾದೇವಿ. ಶಾಂತಲೆ ಅಂದ್ರು ಅದೇ, ಚಿಕ್ಷಾಂತಲೆ ಅಂದ್ರು ಅದೇ. ಲಕ್ಷ್ಮೀದೇವಿ, ಶಾಂತಲೆ, ಚಂದಲಾದೇವಿ. ನೆಕ್ಸ್ಟ್ ಸ್ನೇಹಿತರೆ, ರಾಮಾನುಜಾಚಾರ್ಯರು. ನೋಡಿ, ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ಭಕ್ತಿ ಪಂಥದ ಸಂತ ರಾಮಾನುಜಾಚಾರ್ಯರು. ಈತನ ಆಶ್ರಯವನ್ನ ಬೇಡಿ ಬಂದಾಗ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಪೀಠವನ್ನ ನಿರ್ಮಿಸಿಕೊಡ್ತಾರೆ. ಹಾಗಾಗಿ ವಿಷ್ಣುವರ್ಧನನ ಆಶ್ರಯ ಬೇಡಿ ಬಂದಂತ ಖ್ಯಾತ ಭಕ್ತಿ ಸಂತ ಯಾರು ಅಂತ ಕೇಳಿದ್ರೆ ರಾಮಾನುಜಾಚಾರ್ಯರು. ಇವ್ರು ಯಾರು ರಾಮಾನುಜಾಚಾರ್ಯರು ಅಂದ್ರೆ, ತಮಿಳುನಾಡಿನಲ್ಲಿ ವೈಷ್ಣವ ಮತವನ್ನ ಪ್ರಚಾರ ಮಾಡದಂತವ್ರು. ಸ್ನೇಹಿತರೆ, ಯಾಕೆ ಅವರು ವಿಷ್ಣುವರ್ಧನನ ಆಶ್ರಯವನ್ನ ಕೇಳಿ ಬರ್ತಾರೆ ಅಂದ್ರೆ, ಸಮಕಾಲೀನ ಚೋಳರ ಅರಸ 1ನೇ ಕುಲೋತ್ತುಂಗ ಚೋಳ ಶೈವ ಧರ್ಮಕ್ಕೆ ಸೇರಿದ್ದ. ಈತ ವೈಷ್ಣವನಾದ ರಾಮಾನುಜಾಚಾರ್ಯರನ್ನ ಹಿಂಸೆ ಕೊಟ್ಟ. ಧಾರ್ಮಿಕ ಸಂಘರ್ಷ. ಹಾಗಾಗಿ ಅವರು ಉದಾರವಾದಿಯಾದ ಕನ್ನಡ ನಾಡಿನ ಪ್ರಸಿದ್ಧ ದೊರೆ ವಿಷ್ಣುವರ್ಧನನ ಆಶ್ರಯವನ್ನ ಕೇಳಿ ಬಂದಾಗ ಖ್ಯಾತ ಗುರುಗಳಾದ ರಾಮಾನುಜಾಚಾರ್ಯರಿಗೆ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಒಂದು ಪೀಠವನ್ನ ಮಾಡಿ ಆಶ್ರಯವನ್ನ ನೀಡ್ತಾನೆ. ಈ ರಾಮಾನುಜಾಚಾರ್ಯರ ಪ್ರಭಾವದಿಂದಲೇ ಜೈನನಾಗಿರ್ತಕ್ಕಂಥ ಬಿಟ್ಟಿಗ ವೈಷ್ಣವ ಧರ್ಮವನ್ನ ಸ್ವೀಕರಿಸಿ ವಿಷ್ಣುವರ್ಧನನಾಗ್ತಾನೆ. ಸೊ ಹಾಗಾಗಿ ವೈಷ್ಣವ ಧರ್ಮದಲ್ಲಿತ್ತಂತ ಇವರು ತುಲಾ ಪುರುಷ ಹಿರಣ್ಯ ಗರ್ಭಯಾಗಗಳನ್ನ ಮಾಡ್ತಾರೆ. ನೆಕ್ಸ್ಟ್, ಇವರ ಆಸ್ಥಾನದಲ್ಲಿ ಚರಗಟ್ಟಿ ಎಂಬ ವಿದ್ವಾಂಸನಿರ್ತಾರೆ. ಇವರ ಆಸ್ಥಾನದಲ್ಲಿ ಯಾರಿರ್ತಾರೆ? ಚರಗಟ್ಟಿ ಎಂಬ ಪೇಂಟರ್ಸ್. ಇವೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಕೇಳಂತ ಪ್ರಶ್ನೆ. ಚರಗಟ್ಟಿ ಚಿತ್ರಕಾರರೇ ಬೇರೆ, ಶಿಲ್ಪಕಾರರೇ ಬೇರೆ. ಚರಗಟ್ಟಿ. ಮತ್ತೆ ನೋಡಿಲಿ, ಒಂದ್ ಪ್ರಶ್ನೆ ಕೇಳಿದ್ರು, ದಕ್ಷಿಣ ಕರ್ನಾಟಕದಲ್ಲಿ ವೈಷ್ಣವ ಧರ್ಮ ಹೆಚ್ಚು ಜನಪ್ರಿಯ ಆಗ್ಲಿಕ್ಕೆ ಯಾರ್ ಕಾರಣ ಅಂತ. ರಾಮಾನುಜಾಚಾರ್ಯರು ಕಾರಣ. ಅರ್ಥ ಆಯ್ತಾ? ಈ ಮೇಲುಕೋಟೆಯಲ್ಲಿ ಇದ್ದಂತ ರಾಮಾನುಜಾಚಾರ್ಯರು ದಕ್ಷಿಣ ಕರ್ನಾಟಕದಲ್ಲಿ ವೈಷ್ಣವ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡ್ತಾರೆ. ಸ್ನೇಹಿತರೆ, ಈಗ ಚಿತ್ರಕಾರ ಚರಗಟ್ಟಿ, ಇವರ ಆಸ್ಥಾನದಲ್ಲಿ ಇದ್ದಂತ ಶಿಲ್ಪಿಗಳು ಯಾರ್ಯಾರು ಅಂದ್ರೆ
ನೋಡಿ ನಿಧಾನಕ್ಕೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಳ್ಳಿಗಾವೆಯ ನಾಗೋಜ ಚಾವಣ, ಬಳ್ಳಿಗಾವೆಯ ನಾಗೋಜ ಚಾವಣ ಕೇಳ್ತಾರೆ. ಈ ಶಿಲ್ಪಿಗಳು ಯಾರ ಆಸ್ಥಾನದಲ್ಲಿದ್ರು ಅಂತ ಕೇಳ್ಬೋದು, ಅಥವಾ ವಿಷ್ಣುವರ್ಧನನ ಆಸ್ಥಾನದಲ್ಲಿದ್ದ ಶಿಲ್ಪಿಗಳು ಯಾರು ಅಂತ ಕೇಳ್ಬೋದು. ಬಳ್ಳಿಗಾವೆಯ ನಾಗೋಜ ಚಾವಣ, ಚಿಕ್ಕಾಂಸ, ಗದುಗಿನ ನಾಗೋಜ ಜಕ್ಕಣ್ಣ. ಗದುಗಿನ ನಾಗೋಜ ಜಕ್ಕಣ್ಣ ವೆರಿ ಇಂಪಾರ್ಟೆಂಟ್. ನೋಡಿ, ವಿಷ್ಣುವರ್ಧನನ ಕಾಲದಲ್ಲಿ 5 ನಾರಾಯಣ ದೇವಾಲಯಗಳು ಸ್ಥಾಪನೆ ಆಗ್ತವೆ. ಎಲ್ಲೆಲ್ಲಿ ಅಂತ ಕೇಳ್ತಾರೆ. ತಲಕಾಡಲ್ಲಿ, ಬೇಲೂರಲ್ಲಿ, ಮೇಲುಕೋಟೆಯಲ್ಲಿ, ತೊಂಡೂರಲ್ಲಿ, ಗದಗದಲ್ಲಿ. ತಲಕಾಡಲ್ಲಿ, ಬೇಲೂರಲ್ಲಿ, ಮೇಲ್ಕೋಟೆಯಲ್ಲಿ, ತೊಂಡೂರಲ್ಲಿ, ಗದಗದಲ್ಲಿ. ಪ್ಲೇಸ್ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ತೊಣ್ಣೂರಿನಲ್ಲಿ ತಿರುಮಲ ಸಾಗರ ಎಂಬ ಬಹುದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಈತನಿಗೆ ಒಂದು ಉಪರಾಜಧಾನಿ ಇತ್ತು, ಅದು ಬಂಕಾಪುರ. ಈತ ಚಿನ್ನದ ನಾಣ್ಯಗಳನ್ನು ಟಂಕಿಸಿ ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಮಲೆಪರಲ್ಗೊಂಡ ಎಂಬ ತನ್ನ ಬಿರುದುಗಳನ್ನ ಅದ್ರ ಮೇಲೆ ಮುದ್ರಿಸ್ತಾನೆ. ತನ್ನ ಹೆಸರುಗಳನ್ನ ಮುದ್ರಿಸ್ತಿಲ್ಲ, ತನ್ನ ಬಿರುದುಗಳನ್ನ ಈತ ಮುದ್ರಿಸ್ತಾನೆ. ನೆಕ್ಸ್ಟ್ 1ನೇ ನರಸಿಂಹ, ಇದು ವಿಷ್ಣುವರ್ಧನ ಆಯ್ತು. 1ನೇ ನರಸಿಂಹ ಈತ ಕಲ್ಯಾಣಿ ಚಾಲುಕ್ಯರನ್ನ ಸೋಲಿಸಿದ, ಬಿಜ್ಜಳ ಅರಸರ ಕಲಚೂರಿ ಮನೆತನವನ್ನ ಸ್ಥಾಪಿಸಿದ. ಕಲ್ಯಾಣಿ ಚಾಲುಕ್ಯರನ್ನು ಸೋಲಿಸಿ ಅಲ್ಲಿ ಕಲಚೂರಿ ಮನೆತನವನ್ನು ಅಸ್ತಿತ್ವಕ್ಕೆ ತತ್ತಾನೆ. ಇಲ್ಲೊಂದು ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕು, ಇವನ ಆಸ್ಥಾನದಲ್ಲಿ ಸೋಮಬಾಣ, ಹರಿಹರ, ಕೆರೆಯ ಪದ್ಮರಸ ಎಂಬ ಕವಿಗಳಿದ್ದರು. ಜನ್ನನ ತಂದೆ ಯಾರು ಹೇಳ್ರಿ? ಕೆರೆಯ ಪದ್ಮರಸ. ನೆಕ್ಸ್ಟ್ ಕೇಶವ ದೇವಾಲಯವನ್ನು ನೋಡಿಕೊಳ್ಳಲು ಧರ್ಮಪುರವೆಂಬ ಅಗ್ರಹಾರವನ್ನ ನಿರ್ಮಿಸಿದನು. ನೆಕ್ಸ್ಟ್ 2ನೇ ವೀರಬಲ್ಲಾಳ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಮತ್ತೊಬ್ಬ ವೆರಿ ಇಂಪಾರ್ಟೆಂಟ್ ಪರ್ಸನ್. ಸ್ವತಂತ್ರ ರಾಜ್ಯವನ್ನಾಗಿ ನಿರ್ಮಿಸಬೇಕೆಂಬ ವಿಷ್ಣುವರ್ಧನನ ಕನಸು ಸಾಕಾರಗೊಳಿಸಿದ್ದು ಈತನೇ. ಈತನನ್ನ ಹೊಯ್ಸಳರ ಮೊದಲ ಸ್ವತಂತ್ರ ದೊರೆ ಅಂತೀವಿ. ಹಾಗಾಗಿ ಇದನ್ನ KS ಫಿಲ್ಮ್ಸ್ ಅಲ್ಲಿ ಕೇಳಿದ್ರು. ಐ ಥಿಂಕ್ 2015 ಅಲ್ಲಿ ಹೊಯ್ಸಳರ ಮೊದಲ ಇಂಡಿಪೆಂಡೆಂಟ್ ಸ್ವತಂತ್ರ ಅರಸ ಯಾರು ಅಂತ, 2ನೇ ಬಲ್ಲಾಳ. ಹೊಯ್ಸಳರ ಮೊದಲ ಸ್ವತಂತ್ರ ಅರಸ 2ನೇ ವೀರಬಲ್ಲಾಳ ಅಥವಾ 2ನೇ ಬಲ್ಲಾಳ. ನೆನ್ಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಇವನ ಬಿರುದುಗಳು ಗಂಡಬೇರುಂಡ. ಗಂಡಬೇರುಂಡ ಎಂಬ ಬಿರುದನ್ನು ಧರಿಸಿದ ಕರ್ನಾಟಕದ ಮನೆತನ ಯಾವುದು ಅಂತ ಕೇಳಿದ್ರೆ ಹೊಯ್ಸಳರು. ಈ ಬಿರುದು ಧರಿಸಿದ ಕನ್ನಡದ ಮೊದಲ ರಾಜ. ಅರ್ಥ ಆಯ್ತಲ್ಲ, ಇದು ಇಂಪಾರ್ಟೆಂಟ್ ಆ ಕಾರಣಕ್ಕೋಸ್ಕರ. ಗಿರಿದುರ್ಗಮಲ್ಲ, ಶನಿವಾರ ಸಿದ್ಧಿ, ದಕ್ಷಿಣದ ಚಕ್ರವರ್ತಿ, ವೀರಬಲ್ಲಾಳ, ಯಾದವಧಾರಾಯಣ, ಪರನಾರೆ ಸಹೋದರ, ನಿಶಂಕ ಪ್ರತಾಪ ಚಕ್ರವರ್ತಿ ಎಂಬ ಬಿರುದುಗಳಿದ್ದು. ಒಂದ್ಸಲಿ ನೋಡ್ಕೊಂಡ್ರೆ ಕಣ್ಣಾಡ್ಸಿರಿ ಬೇಕಾಗ್ಬೋದು, ಬಟ್ ಗಂಡಬೇರುಂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈತನ ಸಾಧನೆಗಳನ್ನ ನಾವು ನೋಡೋದಾದ್ರೆ, ಈತ ಚೆಂಗಾಳ್ವ ಮಹದೇವನನ್ನ ಸೋಲಿಸ್ತಾನೆ. ಚೆಂಗಾಳ್ವ ಮಹದೇವನನ್ನ ಸೋಲಿಸ್ತಾನೆ. 1177ರಲ್ಲಿ ಉಚ್ಚಂಗಿಯ ಪಾಂಡ್ಯರ ಕಾಮದೇವನನ್ನ ಸೋಲಿಸಿ ಉಚ್ಚಂಗಿಯ ದುರ್ಗವನ್ನ ಗೆಲ್ತಾನೆ. ಇವೆಲ್ಲ ಏನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹೈಯರ್ ಎಕ್ಸಾಮ್ಸ್ ಹುಡುಗರು ಸುಮ್ಮನೆ ಒಂದ್ಸಲ ನೋಡ್ಕೊಳ್ರಿ, PC-ನವ್ರಿಗೆ ಏನ್ ಬೇಡ. ಆನಗಲ್ಲಿನ ಕದಂಬರನ್ನ ಗೆದ್ದು ಬೆಳ್ವಲವನ್ನ ವಶಪಡಿಸಿಕೊಳ್ತಾನೆ. ನೆಕ್ಸ್ಟ್ ಕಲ್ಯಾಣದ ಕಳಚೂರಿ ಮನೆತನದ ಸಂಕವನನ್ನ ಸೋಲಿಸಿ ಈ ಹಂತದಲ್ಲಿ ಚಾಳುಕ್ಯ ಮನೆತನದ 4ನೇ ಸೋಮೇಶ್ವರನ ಪುನರುತ್ಥಾನದಲ್ಲಿ ತೊಡಗಿದ್ದರಿಂದ ಸಂಕಮ ಬಲ್ಲಾಳನೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡ. 1187ರಲ್ಲಿ ಕಲ್ಯಾಣಿ ಚಾಲುಕ್ಯರ 4ನೇ ಸೋಮೇಶ್ವರನನ್ನ ಮತ್ತು ಅವನ ದಂಡನಾಯಕ ಬ್ರಹ್ಮದಂಡೇಶನನ್ನ ಸೋಲಿಸಿದನು. ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಕಲ್ಯಾಣಿ ಚಾಲುಕ್ಯರ ಅವನತಿಗೆ ಕಾರಣನಾಗ್ತಾನೆ ಈತ. ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಈ ಸ್ಟೋರಿ ನೋಡಿದಾಗ. ಸೊ ಯಾಕೆ ಸರ್ ಇಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತೀರಾ ಅಂದ್ರೆ, ಎಕ್ಸಾಮ್ ಪಾಯಿಂಟ್ ಆಫ್ ಏನ್ ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ಲ, ಹೈಯರ್ ಎಕ್ಸಾಮ್ ಹುಡುಗರು ಒಂದ್ಸಲಿ ನೋಡ್ಕೊಳ್ಳಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇನೇನೆ. ಸೇವಣರ 5ನೇ ಬಿಲ್ಲಮನನ್ನ ಸೊರಟೂರು ಮತ್ತು ಲಕ್ಕುಂಡಿ ಕದನಗಳಲ್ಲಿ ಸೋಲಿಸಿದ. ಕೆಸೆಟ್, ನೆಟ್, ಟೀಚರ್ಸ್ ಹುಡುಗರಿಗೆ ಏನಾರ ಕೇಳಬಹುದು. ಐ ಥಿಂಕ್ KS ಕೂಡ ಇದನ್ನ ಕೇಳಲ್ಲ. ನೆಕ್ಸ್ಟ್ ಚೋಳ ಮಹಾದೇವಿಯನ್ನ ವಿವಾಹವಾಗಿದ್ದ. ಚೋಳರೊಂದಿಗೆ ಇವನಿಗೆ ಬಾಂಧವ್ಯ ಇತ್ತು. ಚೋಳ ಮಹಾದೇವಿಯನ್ನ ವಿವಾಹವಾಗಿದೆ. ಈ ಪಾಯಿಂಟ್ ಏನಾರ ಕೇಳಬಹುದು. 3ನೇ ಕುಲೋತ್ತುಂಗ ಚೋಳನಿಗೆ ತನ್ನ ಮಗಳು ಸೋಮಲಾದೇವಿಯನ್ನ ಕೊಟ್ಟು ಮದ್ವೆ ಆಗಿದ್ದ. ನೋಡಿ, ಚೋಳ ಮಹಾದೇವಿಯನ್ನ ಇವನ್ ಮದ್ವೆ ಆಗಿದ್ದ. ತನ್ನ ಮಗಳು ಸೋಮಲಾದೇವಿಯನ್ನ ಈಗಾಗಲೇ ಅಳಿವಿನಂಚಿನಲ್ಲಿದ್ದ ಚೋಳರ 3ನೇ ಕುಲೋತ್ತುಂಗ ಚೋಳನಿಗೆ ಕೊಟ್ಟು ಮದ್ವೆ ಮಾಡ್ದ. ಈ ವೈವಾಹಿಕ ಸಂಬಂಧಗಳ ಬಗ್ಗೆ ಹಿಸ್ಟ್ರಿಲಿ ಒಂದೊಂದು ಪ್ರಶ್ನೆ ಕೇಳುವ ಸಾಧ್ಯತೆಗಳಿರುತ್ತವೆ. ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಎಸ್ಪೆಷಲಿ KPSC ಓದ ಹುಡುಗರು. ಪಾಂಡ್ಯ ದೊರೆ ಚೋಳ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ನೋಡಿ, ನೋಡಿ ಚೋಳರಿಗೂ ಇವ್ರಿಗೂ ವಿವಾಹ ಸಂಬಂಧ ಇತ್ತ. ಹಾಗಾಗಿ ಪಾಂಡ್ಯರು ಏನ್ ಮಾಡ್ತಾರೆ, ಚೋಳರ ಮೇಲೆ ದಾಳಿ ಮಾಡ್ತಾರೆ. ಹಾಗಾಗಿ ಈತ ಏನ್ ಮಾಡ್ತಾರೆ, 2ನೇ ವೀರ ನರಸಿಂಹ ಅಂದ್ರೆ ಇವ್ರ ಮಗ, 2ನೇ ನರಸಿಂಹ ಅವ್ರ ಯಾರ ಮಗ, 2ನೇ ಬಲ್ಲಾಳನ್ ಮಗ, ಅವನನ್ನ ಕಳಿಸ್ಕೊಟ್ಟು ಪಾಂಡ್ಯರನ್ನ ಸೋಲಿಸ್ತಾನೆ. ಚೋಳ ಸಾಮ್ರಾಜ್ಯಕ್ಕೆ ರಕ್ಷಣೆಯನ್ನ ಕೊಡ್ತಾನೆ. ಅರ್ಥ ಆಯ್ತಲ್ಲ.
ನೋಡಿ, ಪಾಂಡ್ಯರು ಏನ್ ಮಾಡಿದ್ದಾರೆ, ಚೋಳರ ಮೇಲೆ ದಾಳಿ ಮಾಡಿದ್ದಾರೆ. ಆಗ ಎರಡನೇ ಬಲ್ಲಾಳ ಏನ್ ಮಾಡಿದ್ದಾನೆ, ತನ್ನ ಮಗನನ್ನ ಕಳಿಸ್ಕೊಟ್ಟಿದ್ದಾನೆ ಪಾಂಡ್ಯರನ್ನ ಸೋಲಿಸಿ ಚೋಳರನ್ನ ರಕ್ಷಣೆ ಮಾಡ್ಲಿಕ್ಕೆ. ಹಾಗಾಗಿ ಈತನಿಗೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎನ್ನುವ ಬಿರುದು ಬರುತ್ತೆ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಯಾರು ಅಂತ ಕೇಳಿದ್ರೆ ಎರಡನೇ ಬಲ್ಲಾಳ. ಯಾಕೆ ಅಂತ ಕೇಳಿದ್ರೆ ಅವರಿಗೆ ರಕ್ಷಣೆ ಕೊಟ್ಟಿದ್ರಿಂದ. ಈ ಪಾಯಿಂಟ್ ಅರ್ಥ ಆಯ್ತಾ? ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟ್ ಇರೋ ಕಡೆ 2-3 ಸಲ ಎಕ್ಸ್ಪ್ಲೈನ್ ಮಾಡೋದು. ನೆಕ್ಸ್ಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. KS ಅಲ್ಲಿ ಕೇಳಿದ್ರೆ 2010 ನಲ್ಲಿ ವೆರಿ ಇಂಪಾರ್ಟೆಂಟ್. ಯಾರಿಗ್ ಬೇಕಾದ್ರೆ ಕೇಳ್ಬೋದು. ಹೊಯ್ಸಳರ ವೀರರಾಣಿ ಯಾರು ಅಂತ ಎಲ್ಲ ಶಾಂತಲೇ ಬರೆದು ಬಿಡ್ತೀರಾ? ರಾಂಗು. ಯಾಕಂದ್ರೆ ಅವಳು ನಾಟ್ಯ ಸರಸ್ವತಿ. ನೋಡಿ, ಯಾರನ್ನ ವೀರರಾಣಿ ಅಂತೀವಿ? ಯುದ್ಧದಲ್ಲಿ ಹೋರಾಡುವವ್ರನ್ನ. ರಾಣಿ ಉಮಾದೇವಿ ವೆರಿ ಇಂಪಾರ್ಟೆಂಟ್. ಎರಡನೇ ಬಲ್ಲಾಳನ ಹೆಂಡತಿ. ಈತ ಏನ್ ಮಾಡ್ತಾಳೆ, ಎರಡನೇ ಬಲ್ಲಾಳ ಬೇರೆ ಪ್ರದೇಶಕ್ಕೆ ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೂರನೇ ಈಶ್ವರ ಸಿಂಧ್ ಮನೆತನಕ್ಕೆ ಸೇರಿದವನು ದಾಳಿ ಮಾಡ್ತಾನೆ. ಈಕೆಯೇ ಕತ್ತಿಯನ್ನ ಹಿಡಿದು ಹೋರಾಟವನ್ನ ಮಾಡಿ ವೀರರಾಣಿ ಅಂತ ಪ್ರಸಿದ್ಧಳಾಗಿದ್ದಾಳೆ. ಯಾರು? ಉಮಾದೇವಿ. ಯಾರನ್ನ ಸೋಲ್ಸಿದ್ರಿಂದ? ಸಿಂಧರ ಮೂರನೇ ಈಶ್ವರನ್ನ ಸೋಲ್ಸಿದ್ರಿಂದ. ಈತನ ಆಸ್ಥಾನದಲ್ಲಿ ನೇಮಿಚಂದ್ರ, ರುದ್ರಭಟ್ಟ, ಜನ್ನ ಎಂಬಿ ಕವಿಗಳಿರ್ತಾರೆ. ಇವನ ದಂಡನಾಯಕ ಎರೆಯಣ್ಣ ಟಿ ನರಸೀಪುರದ ಬಳಿ ಒಂದು ವಸತಿ ಶಾಲೆ ನಿರ್ಮಾಣ ಮಾಡ್ತಾನೆ. ನೋಡಿ, ಈಗ ಹೇಳೋದು ವೆರಿ ಇಂಪಾರ್ಟೆಂಟ್. ನಾನು ಯಾವ್ದು ಫಾಸ್ಟ್ ಆಗಿ ಹೇಳ್ತೀನಿ ಅದಂತ ಇಂಪಾರ್ಟೆಂಟ್ ಅಲ್ಲ, ಸುಮ್ನೆ ಒಂದ್ಸಲಿ ನೋಡ್ಲಿ ಅಂತ ಹೇಳ್ತೀನಿ. ನಾನು ಯಾವ್ದು ವೆರಿ ಇಂಪಾರ್ಟೆಂಟ್ ಅಂತೀನಿ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ರಿ. ನಾನು ಹೇಳ್ತಾ ಇರೋದು ಈಗ ಆಲ್ರೆಡಿ ಓದಿರ್ತಕ್ಕಂಥ ಹುಡುಗರಿಗೆ ಇವನೇನಪ್ಪ ಇದನ್ನ ವೆರಿ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತು ಬಿಡೋ ಅನ್ನೋ ಫೀಲ್ ಆಗುತ್ತೆ ಕಣಪ್ಪ. ಆ ತರದವ್ರು ಒಂದು 2-3% ಹುಡುಗರು ಇರ್ತೀರಿ, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಯಾರಿಗೆ ಈ ವಿಡಿಯೋವನ್ನ ಕನ್ವೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಕೂಡಿತು ಇತಿಹಾಸದ ಗಾಳಿ ಕಡಿಮೆ ಇರ್ತಕ್ಕಂಥ ಹುಡುಗರಿಗೆ, ಸೈನ್ಸ್ ಹುಡುಗರಿಗೆ, ಬಿಕಾಮ್ ಹುಡುಗರಿಗೆ, ಇಂಜಿನಿಯರಿಂಗ್ ಹುಡುಗರಿಗೆ, ಇದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಈಗ ತಾನೇ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಹುಡುಗರಿಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನ ಮಾಡ್ಲಿಕ್ಕೋಸ್ಕರ ಕಂಟೆಂಟ್ ಗಳನ್ನ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮತ್ತೆ ಟೈಪಿಂಗ್ ಗಳನ್ನು ಕೂಡ ಕಲರ್ ಆಗಿ ಮಾಡಿಸಿದ್ದೀನಿ. ಹಳೇಬೀಡಿನ ರಾಮೇಶ್ವರ ವೆರಿ ಇಂಪಾರ್ಟೆಂಟ್. PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಹಳೇಬೀಡಿನ ರಾಮೇಶ್ವರ, ಅಮೃತಾಪುರದ ಅಮೃತೇಶ್ವರ, ಬೆಳವಾಡಿಯ ವೀರನಾರಾಯಣ, ಅರಸೀಕೆರೆಯ ಬಲ್ಲಾಳೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಇದರಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ PC to KS, ಅಮೃತಾಪುರದ ಅಮೃತೇಶ್ವರ ದೇವಾಲಯವನ್ನ ನಿರ್ಮಿಸಿದವರು ಯಾರು? ಎರಡನೇ ಬಲ್ಲಾಳ. ವೆರಿ 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 ಇಂಪಾರ್ಟೆಂಟ್. 4 ಟೆಂಪಲ್ ಹೇಳಿದೆ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈತ ನಿರ್ಮಾಣ ಮಾಡಿದ್ದು ಅದ್ರಲ್ಲಿ ಒಂದು ಮುಖ್ಯ. ಅದ್ರಲ್ಲಿ ಒಂದೇ ಏನಾದ್ರೆ ಕೇಳಿದ್ರೆ ಅಮೃತಾಪುರದ ಅಮೃತೇಶ್ವರ ಟೆಂಪಲ್. ಈ ಕಡೆ 4 ರಾಜರು ಮತ್ತು ಅವರ ಕಾಲದಲ್ಲಿ ನಿರ್ಮಾಣವಾದಂತ 4 ಟೆಂಪಲ್ಸ್. ಮ್ಯಾಥ್ಯೂ ಫಾಲೋಯಿಂಗ್ ಸರಿಯಾದ ಜೋಡಿ ತಪ್ಪಾದ ಜೋಡಿ ಕೇಳಿದಾಗ ಅಮೃತಾಪುರದ ಎರಡನೇ ಬಲ್ಲಾಳನಿಗೆ ಸಂಬಂಧಪಟ್ಟಂತೆ ಇದನ್ನೇ ಕೇಳ್ತಾರೆ. ಅಮೃತಾಪುರದ ಅಮೃತೇಶ್ವರ ಟೆಂಪಲ್. ಇದಾದ್ಮೇಲೆ ಎರಡನೇ ವೀರ ನರಸಿಂಹ ಬಲ್ಲಾಳನ್ ಮಗ ಅಧಿಕಾರಕ್ಕೆ ಬರ್ತಾನೆ. ಇವನ್ ತಾಯಿ ಬಂದು ಪದ್ಮಲಾದೇವಿ ಅಂತ, ಪ್ರತಾಪ ನರಸಿಂಹ ಅಂತ ಕೂಡ ಇವನ್ನ ಕರೀತಾರೆ. ಮೂರನೇ ರಾಜರಾಜ ಚೋಳನ ಮೇಲೆ ಪಾಂಡ್ಯರು ದಾಳಿ ಮಾಡ್ತಾರೆ. ಪಾಂಡ್ಯರು ದಾಳಿ ಮಾಡಿದಾಗ ಈತ ಅವರ ಸಹಾಯಕ್ಕೆ ಹೋಗ್ತಾನೆ. ಅವ್ರ ಅಪ್ಪನ ಕಾಲದಲ್ಲಿ ಒಂದ್ಸಲಿ ಹೆಲ್ಪ್ ಮಾಡಿರ್ತಾನೆ, ನಿಮಗೆ ನೆನಪಿರ್ಬೇಕು. ಈಗ ಮತ್ತೊಮ್ಮೆ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಪದೇ ಪದೇ ಚೋಳ ರಾಜ್ಯವನ್ನ ಈತ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ರಿಂದ ಚೋಳ ಕುಲ ರಕ್ಷಕ, ಚೋಳ ಕುಲ ರಕ್ಷಕ ಎಂಬ ಬಿರುದು ಬರುತ್ತೆ. ಸ್ನೇಹಿತರೆ, ಮೊನ್ನೆ 2021 PC ಕೇಳಿದರೆ ಈ ಪ್ರಶ್ನೆನ ಇಂಪಾರ್ಟೆಂಟ್. ಇವ್ರದ ಉಪರಾಜಧಾನಿ ಯಾವುದು? ತಮಿಳುನಾಡಲ್ಲಿ ಇರ್ತಕ್ಕಂಥ ಉಪರಾಜಧಾನಿ ಯಾವುದು ಅಂತ. ಶ್ರೀರಂಗಂ ಬಳಿಯ ಕುಪ್ಪಂ ಅಥವಾ ಕಣ್ಣಾನೂರು ಇವರ ಉಪರಾಜಧಾನಿ. ಶ್ರೀರಂಗಂ ಬಳಿಯ ಕುಪ್ಪಂ ಅಥವಾ ಕಣ್ಣಾನೂರು ಇವರ ಉಪರಾಜಧಾನಿ. ಅರ್ಥ ಆಯ್ತಲ್ಲಪ್ಪ? ವೆರಿ ಇಂಪಾರ್ಟೆಂಟ್. ಮೊನ್ನೆ PC ಕೇಳಿದರೆ. ಇದಾದ್ಮೇಲೆ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಮತ್ತೆ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಿ ವಿಷ್ಣುವರ್ಧನನ್ ಕಾಲದಲ್ಲಿ ಯಾವ ಟೆಂಪಲ್ಲು, ಎರಡನೇ ಬಲ್ಲಾಳನ್ ಕಾಲದಲ್ಲಿ ಯಾವ ಟೆಂಪಲ್ಲು, ಎರಡನೇ ನರಸಿಂಹನ್ ಕಾಲದಲ್ಲಿ ಯಾವ ಟೆಂಪಲ್ ಹೇಳ್ತಾ ಇದ್ದೀನಿ. ಬಸರಾಳದ ಮಲ್ಲಿಕಾರ್ಜುನ ದೇವಾಲಯ, ಆರನಹಳ್ಳಿ ಕೇಶವ ದೇವಾಲಯ. ಏನಾರ ನರಸಿಂಹನ ಬಗ್ಗೆ ಸಿಂಗಲ್ ಟೆಂಪಲ್ ಕೇಳಿದ್ರೆ ಆರನಹಳ್ಳಿಯ ಕೇಶವ ದೇವಾಲಯವನ್ನೇ ಕೇಳ್ತಾರೆ. ಕೇಶವ ದೇವಾಲಯವನ್ನೇ ಕೇಳ್ತಾರೆ ಸ್ನೇಹಿತರೆ. ಬಸರಾಳದ ಮಲ್ಲಿಕಾರ್ಜುನ ದೇವಾಲಯ, ಹಾರನಹಳ್ಳಿಯ ಕೇಶವ ದೇವಾಲಯ, ಹೆಗ್ಗೆರೆಯ ಕಲ್ಲೇಶ್ವರ ದೇವಾಲಯ, ಬೆಳ್ಳೂರಿನ ಮೂಲ ಸೋಮೇಶ್ವರ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನೆ. ವೀರ ಸೋಮೇಶ್ವರ ಬರ್ತಾರೆ. ಪಾಂಡ್ಯರೊಂದಿಗೂ ಈತ ಸ್ನೇಹವನ್ನ ಸಂಪಾದನೆ ಮಾಡ್ತಾನೆ. ಮಾರವರ್ಮನ್ ಸುಂದರ ಪಾಂಡ್ಯನಿಗೆ ರಕ್ಷಣೆ ನೀಡ್ತಾನೆ. ಹಾಗಾಗಿ ಈತನಿಗೆ ಪಾಂಡ್ಯ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದಿರುತ್ತೆ. ನೋಡ್ಕೊಳ್ಳಿ, ಅಂತ ಇಂಪಾರ್ಟೆಂಟ್ ಏನಲ್ಲ, ಒಂದ್ಸಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ನುಗ್ಗೇನ ಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯ ವೆರಿ ಇಂಪಾರ್ಟೆಂಟ್. ಈತನ ಬಗ್ಗೆ ಸಿಂಗಲ್ ಟೆಂಪಲ್ ಕೇಳಿದ್ರೆ
ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯದ ಬಗ್ಗೆ ಕೇಳ್ತಾರೆ. ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಸೋಮೇಶ್ವರನ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇವನ ರಾಣಿಯರಲ್ಲಿ ಬಿಜ್ಜಲ ದೇವಿಗೆ ನರಸಿಂಹ ಮತ್ತು ದೇವಲಾಳಿಗೆ ರಾಮನಾಥ ಎಂಬ ಮಕ್ಕಳಿರ್ತಾರೆ. ಇವರ ನಡುವೆ ಸಂಘರ್ಷ ಆಗುತ್ತೆ. ನರಸಿಂಹನಿಗೆ ಕರ್ನಾಟಕದ ಭಾಗಗಳನ್ನ, ರಾಮನಾಥನಿಗೆ ತಮಿಳುನಾಡು ಭಾಗಗಳನ್ನ ಕೊಡ್ತಾನೆ. ಅಂದ್ರೆ ಯಾರ ಕಾಲದಲ್ಲಿ ಈ ಹೊಯ್ಸಳರು ಎರಡು ಭಾಗ ಆದ್ರು ಅಂತ ಕೇಳ್ತಾರೆ. ಸೊ ವೀರ ಸೋಮೇಶ್ವರನ ಕಾಲದಲ್ಲಿ, ವೀರ ಸೋಮೇಶ್ವರ ನಂತರ ಮುಮ್ಮಡಿ ನರಸಿಂಹ, ರಾಮನಾಥ ಕೆಲವು ಕಾಲ ಆಳ್ವಿಕೆ ಮಾಡ್ತಾರೆ. ಆಮೇಲೆ ಮುಮ್ಮಡಿ ಬಲ್ಲಾಳ ಬರ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈತ ಹೊಯ್ಸಳರ ಕೊನೆಯ ಪ್ರಸಿದ್ಧ ದೊರೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಹೊಯ್ಸಳರ ಕೊನೆಯ ಪ್ರಸಿದ್ಧ ದೊರೆ ಮುಮ್ಮಡಿ ಬಲ್ಲಾಳ. ಇವನ್ ಕಾಲದಲ್ಲಿ ಮತ್ತೆ ಹೊಯ್ಸಳ ಸಾಮ್ರಾಜ್ಯ ಒಂದುಗೂಡುತ್ತೆ. ಸೇವಣ ಮನೆತನದ ರಾಮಚಂದ್ರ ದೇವನೊಂದಿಗೆ ಹೋರಾಡ್ತಾನೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಬ್ಲೂ ಕಲರ್ ಇಂಪಾರ್ಟೆಂಟ್. ಯಾಕೆಂದ್ರೆ ಇವನ ಆಳ್ವಿಕೆಯ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾನೆ. ಅರ್ಥ ಆಯ್ತಾ? ಅಲ್ಲಾವುದ್ದೀನ್ ಖಿಲ್ಜಿ ಕರ್ನಾಟಕದ ಯಾವ ಮನೆತನದ ಆಳ್ವಿಕೆಯ ಕಾಲದಲ್ಲಿ ದಾಳಿ ಮಾಡಿದ್ರು? ಹೊಯ್ಸಳರ ಕಾಲದಲ್ಲಿ. ಆಗ ರಾಜರು ಯಾರಿದ್ರು? ಮುಮ್ಮಡಿ ಬಲ್ಲಾಳ. ನೆಕ್ಸ್ಟ್, ಇಷ್ಟೇ ಅಲ್ಲ, ದೆಹಲಿ ಸುಲ್ತಾನರ ಮತ್ತೊಬ್ಬ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ತುಗ್ಲಕ್ ಕೂಡ ಇದೇ ಆಳ್ವಿಕೆಯ ಕಾಲದಲ್ಲಿ ದಾಳಿ ಮಾಡ್ತಾನೆ. ಅಂದ್ರೆ ಹಾಗಾಗಿ ಮೂರನೇ ಬಲ್ಲಾಳನ ಕಾಲದಲ್ಲಿ ದಾಳಿ ಮಾಡಿದ ದೆಹಲಿ ಸುಲ್ತಾನ್ರು ಯಾರು ಅಂತ ಕೇಳಿದ್ರೆ, ಒಂದು ಅಲ್ಲಾವುದ್ದೀನ್ ಖಿಲ್ಜಿ, ಇನ್ನೊಂದು ಮೊಹಮ್ಮದ್ ಬಿನ್ ತುಘಲಕ್. ಯಾಕಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ಕನ ವಿರುದ್ಧ ದಂಗೆ ಎದ್ದಂತ ಬಹಾವುದ್ದೀನ್ ಗುರ್ಷಾಪ್ಸನಿಗೆ ನಮ್ಮ ಮೂರನೇ ಬಲ್ಲಾಳ ರಕ್ಷಣೆಯನ್ನ ಕೊಟ್ಟಿದ್ರಿಂದ. ಸೊ ಇದೇ ಸಂದರ್ಭದಲ್ಲಿ ದ್ವಾರ ಸಮುದ್ರದ ಮೇಲೆ ಮಾಡಿದ ದಾಳಿಯ ಅಪಾಯವನ್ನಿರ್ತಂತ ಮೂರನೇ ಬಲ್ಲಾಳ ಗುರ್ಷಾಪ್ಸನನ್ನ ಸುಲ್ತಾನನಿಗೆ ವಹಿಸ್ತಾನೆ, ಕೊಡ್ತಾನೆ. ಇದೇನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಒಟ್ಟು ಯಾರ್ಯಾರು ದಾಳಿ ಮಾಡಿದ್ರು ಅಂತ ನೋಡಿ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. ಈಗ ಹೇಳೋದು ಇಂಪಾರ್ಟೆಂಟ್. ಏನ್ ಹೇಳ್ರಿ? ಈತ ತಮಿಳುನಾಡಿನ ಬಾರ್ಕೂರು, ತಿರುವಣ್ಣಾಮಲೈ ಮತ್ತು ತುಂಗಾಭದ್ರಾ ನದಿ ಕೆಳಗಡೆ ಹೊಸ ಪಟ್ಟಣಗಳನ್ನ ನಿರ್ಮಾಣ ಮಾಡಿ ಉಪರಾಜಧಾನಿಯನ್ನಾಗಿ ಮಾಡ್ಕೊಡ್ತಾನೆ. ಅವತ್ತಿನ ಹೊಸ ಪಟ್ಟಣವೇ ಇಂದಿನ ವಿಜಯನಗರ ಜಿಲ್ಲೆಯ ಹೊಸಪೇಟೆ. ಅರ್ಥ ಆಯ್ತಪ್ಪ? ಈ ಮನೆತನದ ಕೊನೆಯ ದೊರೆ ನಾಲ್ಕನೇ ವಿರೂಪಾಕ್ಷ ಬಲ್ಲಾಳ. ಕೊನೆ ದೊರೆಗಳನ್ನ ನೀವು ನೋಡ್ಬೇಕು. ಎಲ್ಲಾ ಮನೆತನದ ಕೊನೆ ದೊರೆಗಳು ನಿಮ್ಗೆ ಗೊತ್ತಿರಬೇಕು. ಬಹುತೇಕ ಹೊಯ್ಸಳರ ಅವನತಿಗೆ ಕಾರಣ ದೆಹಲಿ ಸುಲ್ತಾನರ ದಾಳಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿ. ಬಹುತೇಕ ದೆಹಲಿ ಸುಲ್ತಾನರ ದಾಳಿ. ನೆಕ್ಸ್ಟ್, ಆಡಳಿತ. ಇದು ಯಾಸ್ ಯೂಶಲಿ ರಾಜನೇ ಆಡಳಿತದಲ್ಲಿ ಪ್ರಮುಖ. ರಾಣಿಯರು ಕೂಡ ಪಾತ್ರ ವಹಿಸ್ತಾ ಇದ್ರು. ಪಂಚಪ್ರಧಾನರೆಂಬ ಕರೆಯುವ 5 ಜನ ಮಂತ್ರಿಗಳಿದ್ರು. ಸೊ ಅವ್ರನ್ನ ಮಹಾಸಂಧಿ ವಿಗ್ರಹಿ. ನೋಡಪ್ಪ, ಇದನ್ನ ಕೇಳ್ಬೋದು ಕಣ, ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳ್ಬೋದು. ಇದೊಂದು ನೋಡ್ಕೊಂಡ್ರೆ ಏನು ಹೊಯ್ಸಳರ ಕಾಲದಲ್ಲಿ ಮಹಾಸಂಧಿ ವಿಗ್ರಹಿ ಅಂತ ಯುದ್ಧ ಮತ್ತು ವಿದೇಶಾಂಗ ವ್ಯವಹಾರ ಮಂತ್ರಿ. ನೋಡಿಪ್ಪ, PC2 KS ಹುಡುಗರು, ಇದನ್ನ ನೋಡ್ಕೊಳ್ಳಿ. ಮಹಾಸಂಧಿ ವಿಗ್ರಹಿಯನ್ನ. ಕರ್ಣಿಕಾಧಿಕಾರಿ ಅಂದ್ರೆ ಲೆಕ್ಕಪತ್ರ, ಹಿರಿಯ ಭಂಡಾರಿ ಅಂದ್ರೆ ಕೋಶಾಧಿಕಾರಿ ಅಂದ್ರೆ ಟ್ರೆಜರಿ, ಸೇನಾಧಿಪತಿ ಅಂದ್ರೆ ನಿಮ್ಗೆ ಗೊತ್ತು ದಂಡನಾಯಕ, ಮಹಾಪಸಾಯತ ಅಂದ್ರೆ ರಾಜ್ಯಾಧಿಕಾರಿ, ಪ್ರಧಾನಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ನಿಮ್ಮ ಅನುಭವದಲ್ಲಿ ಹೇಳಿ ಸರ್ ಅಂದ್ರೆ ಮಹಾಸಂಧಿ ವಿಗ್ರಹಿ ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್, ಈ ಕಾಲದ ಗಜಪಡೆಯನ್ನ ಗಜಸಹಣಿ, ಕುದುರೆ ಪಡೆಯನ್ನ ತುರ್ಗಸಹಣಿ ಅಂತ ಕರಿತಿದ್ದು. ನೆಕ್ಸ್ಟ್, ಇವರ ಅಂಗರಕ್ಷಕರನ್ನ ಗರುಡರು. ಇಂಪಾರ್ಟೆಂಟ್. ಗರುಡರು ಯಾರ ಕಾಲದಲ್ಲಿ ಇದ್ರು? ಹೊಯ್ಸಳರ ಕಾಲದಲ್ಲಿ. ಹಾಗಾದ್ರೆ ಗರುಡರು ಅಂದ್ರೆ ಯಾರು? ರಾಜರ ಬಾಡಿಗಾರ್ಡ್ಸ್, ಅಂಗರಕ್ಷಕರು. ಹೊಯ್ಸಳರ ಕಾಲದಲ್ಲಿ ರಾಜನ ಅಂಗರಕ್ಷಕರನ್ನ ಏನಂತೀವಿ? ಗರುಡರು. ಹೆಂಗಾರ ಪ್ರಶ್ನೆ ಕೇಳಿ. ಗರುಡರ ಪತ್ನಿಯನ್ನ ಲೆಂಕಿ ಅಂತ ಇದ್ದೋ, ಗರುಡರ ಹಿಂಬಾಲಕರನ್ನ ಲೆಂಕ ಅಂತ ಇದ್ದೋ. ಗರುಡರ ಪತ್ನಿಯನ್ನ ಲೆಂಕಿ ಅಂತ ಇದ್ದೋ, ಗರುಡ ಹಿಂಬಾಲಕನ ಲೆಂಕ ಅಂತ ಇದ್ದೋ. ನೋಡಿ, ಗರುಡರು ತನ್ನ ಒಡೆಯ ಸಾವನ್ನಪ್ಪಿದಾಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಅದನ್ನ ಕೀಳ್ಗುಂಟೆ ಅಂತ ಕರಿತಾ ಇದ್ರು. ಸ್ನೇಹಿತರೆ, ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಹೇಳ್ತಾ ಇದ್ದೀನಿ, ಮಿಸ್ ಮಾಡಬಾರ್ದು. ಕೊನೆ ತಕ್ಕ ನೋಡ್ರಿ. ಹೊಯ್ಸಳರು ಇಲ್ಲಿಂದ ಆಚೆಗೆ ಹೆಚ್ಚಾಗಿ ಎಕ್ಸಾಂಪಲ್ ಪ್ರಶ್ನೆ ಕೇಳೋದು. ನನ್ನ ವಿಡಿಯೋನ ನೀವು ಕೊನೆ ತಕ್ಕ ನೋಡಿ ಅನ್ನೋ ಆಸೆ ನನಗಲ್ಲ, ನಿಮ್ಗೆ ಹೆಲ್ಪ್ ಆಗ್ಲಿ ನೋಡಿ. ನಾನು ಕಂಟೆಂಟ್ ಬಿಟ್ಟು ಬೇರೆ ಏನಾನ ಹಾಕಿದ್ದೀನ? ಕಂಟೆಂಟ್ ಯಾವ ರೀತಿ ಡೆಪ್ತ್ ಆಗಿದೆ ನೋಡಿ. ಹೌದಲ್ಲಪ್ಪ? ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇನೆ. ವಿಷ್ಣುವರ್ಧನ್ ನೋಡಿ, ನನ್ಗಂಗೇನಾರ ಮನಿ ಮೈಂಡೆಡ್ ಇದ್ರೆ ಹ್ಯಾಪಲ್ ಮಾಡ್ತಿದ್ದೆ ಇದನ್ನ. ಅರ್ಥ ಆಯ್ತಪ್ಪ? ನನಗೆ ಬಹಳ ನಿಮ್ಮೇಲೆ ರೆಸ್ಪೆಕ್ಟ್ ಇದೆ. ನೀವು ನನ್ನನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀರಾ, ಯಾಕಂದ್ರೆ ನಿಮ್ ಕಮೆಂಟ್ ಗಳಲ್ಲಿ ನಾನು ನೋಡ್ತಾ ಇರ್ತೀನಿ. ವಿಷ್ಣುವರ್ಧನನಿಗೆ ಚೋಕಿಮಯ್ಯ, ಎರಡನೇ ಬಲ್ಲಾಳನಿಗೆ ಕುವರ ಲಕ್ಷ್ಮ ಎಂಬ ಗರುಡರಿದ್ದರು. ನೋಡ್ಕೊಳ್ಳಿ, ರೆಡ್ ಮಾರ್ಕ್ ಅಲ್ಲಿ ಏನೇನ್ ಮಾಡಿರ್ತೀನಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ.
ಯುದ್ಧದಲ್ಲಿ ಸಾವನ್ನಪ್ಪಿದ ಸೈನಿಕರ ಕುಟುಂಬಕ್ಕೆ ನೀಡುವ ಭೂದಾನವನ್ನ ಬಾಳ್ಗಚ್ಚು ಅಪಿ. ಇವೆಲ್ಲ ಕಾನ್ಸೆಪ್ಟ್ ನೋಡ್ಕೋಬೇಕಣ. 2026ರಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ಯುದ್ಧದಲ್ಲಿ ಸಾವನ್ನಪ್ಪಿದವರ ಸೈನಿಕರ ಕುಟುಂಬಕ್ಕೆ ನೀಡುವ ಭೂದಾನವನ್ನ ಬಾಳ್ಗಚ್ಚು, ರಕ್ತದ ಕೊಡುಗೆ ಅಂತ ಕರಿತೀವಿ. ಯುದ್ಧದಲ್ಲಿ ಸಾಹಸ ಮೆರೆದವರಿಗೆ ಚಿನ್ನದ ತೋಡವನ್ನ ಸುಬಟ ಅಂತ ಕರಿತೀವಿ. ದೇಶದ ರಕ್ಷಣೆ ಸಿದ್ಧರಾದವರಿಗೆ ಎಡಗಾಲ್ಗೆ ತೋಡರ್ ಎಂಬ ಚಿನ್ನದ ಕಾಲ್ಗಡಗವನ್ನು ಹಾಕ್ತಾ ಇದ್ರು. ಈ ಪೇಜ್ ಕಾನ್ಸೆಪ್ಟ್ ವೈಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಓದ್ಕೊಳ್ರಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಓದ್ಕೊಳ್ರಿ, ಇಲ್ಲ ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇವರನ್ನ ನಾಣ್ಯವನ್ನು ಮುದ್ರಿಸುವ ಟಂಕಸಾಲೆ ವೆರಿ ಇಂಪಾರ್ಟೆಂಟ್. ಅತಿ ಈ ಪೇಜ್ ಅಲ್ಲಿ ಒಂದೇ ಪಾಯಿಂಟ್ ಹಾಕ್ಸ್ಬಿಟ್ಟಿದ್ದೀನಿ. ಲಕ್ಕುಂಡಿಯಲ್ಲಿತ್ತು ಮಿಂಟ್. ನಾಣ್ಯವನ್ನು ಮುದ್ರಿಸುವ ಟಂಕಸಾಲೆ ಮಿಂಟ್ ಅಂತೀರಿ ಇಂಗ್ಲಿಷ್ ಅಲ್ಲಿ. ಮಿಂಟ್ ಅರ್ಥ ಆಯ್ತಾ ಸ್ನೇಹಿತರೆ? ದಯಮಾಡಿ ನಿಮ್ಗೆ ಕ್ಲಾಸ್ ಇಷ್ಟ ಆದ್ರೆ, ನಾನು ಯಾರನ್ನ ಏನು ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ನಿಮ್ ಸ್ಟೇಟಸ್ ಅಲ್ಲಿ ಇಡಿ. ಯಾಕಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ಲಿ. ನಾನು ಎಫರ್ಟ್ ಆಗಿ ಪಾಠ ಮಾಡಿರ್ತೀನಿ. ಏನಕ್ಕೆ ಪಾಠ ಮಾಡ್ತಿದೀವಿ ನಾವು? ಹೆಚ್ಚು ಜನಕ್ಕೆ ರೀಚ್ ಆಗ್ಲಿ, ಬಡವರಿಗೆ ರೀಚ್ ಆಗ್ಲಿ. ಅರ್ಥ ಆಯ್ತಾ? ನಿಮ್ಮ ಒಂದೊಂದು ಇದರಿಂದನೂ ಕೂಡ ಯಾರೋ ಒಬ್ರಿಗೆ ಹೆಲ್ಪ್ ಆಗ್ಲಿ. ಮತ್ತು ಸಾಧ್ಯ ಆದ್ರೆ ಇಫ್ ಇಸ್ ಪಾಸಿಬಲ್ ನನಗೆ ದುಡ್ಡು ಕೊಡೋ ಬದಲು ಸಾಧ್ಯವಾದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಇಲ್ಲಿ ಸಾಹಿತ್ಯ ನೋಡಿ ವೆರಿ ಇಂಪಾರ್ಟೆಂಟ್. ಪ್ರತಿ ಕೃತಿನೂ ಇಂಪಾರ್ಟೆಂಟ್. ನಾನು ಪದೇ ಇಂಪಾರ್ಟೆಂಟ್ ಅಲ್ಲ, ಕವಿಗಳು ಕೃತಿಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲ ನೆನ್ಪಿಟ್ಕೊಳ್ರಿ. ನಾಗಚಂದ್ರ ಇದರಲ್ಲಿ ದಿ ಬೆಸ್ಟ್. ಮೊದಲನೇ ಸ್ಥಾನದಲ್ಲಿರುವ ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ. ನಾಗಚಂದ್ರ, ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ. ರಾಜಾದಿತ್ಯ ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ, ಲೀಲಾವತಿ. ಕಂತಿ ವೆರಿ ವೆರಿ ಇಂಪಾರ್ಟೆಂಟ್, ಕವಯತ್ರಿ ಈಕೆ. ಹಂಪನ ಸಮಸ್ಯೆಗಳು, ಹಂಪ ನಾಟ್ ಪಂಪ. ಹರಿಹರ ನಿಮ್ಗೆ ಗೊತ್ತಿವ್ರೆಲ್ಲ ವೆರಿ ಪಾಪ್ಯುಲರ್. ಗಿರಿಜಾ ಕಲ್ಯಾಣ, ಶಿವಶರಣರ ರಗಳೆಗಳು, ನಂಬಿಯಣ್ಣನ ರಗಳೆ, ಪಂಚಾಶತಕ. ಅರ್ಥಾಯ್ತಲ್ಲಪ್ಪ? ರಾಘವಾಂಕ ವೆರಿ ಪಾಪ್ಯುಲರ್ ಪೊಯೆಟ್. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ಸೋಮನಾಥ ಚರಿತೆ, ಶರಭ ಚರಿತೆ, ವೀರೇಶ್ವರ ಚರಿತೆ, ಹರಿಹರ ಮಹಾತ್ಮೆ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ನಿಮ್ಗೇನಾರ ನನ್ನ ಕಡೆಯಿಂದ ನನ್ನ ಪುಸ್ತಕದಲ್ಲಿ ಇಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಕಂಟೆಂಟ್ ಬೇಕಂದ್ರೆ ಕಂಟೆಂಟ್ ನ ಕಮೆಂಟ್ ಮಾಡಿ, ನಾನು ನಿಮಗೆ ಪಾಠ ಮಾಡ್ಕೊಡ್ತೀನಿ. ಬಹಳ ಜನ ಮಾಡರ್ನ್ ಹಿಸ್ಟ್ರಿ ಮಾಡಿ ಸರ್, ಮಿಡವಲ್ ಹಿಸ್ಟ್ರಿ ಮಾಡಿ ಸರ್, ಏನ್ಷಿಯಂಟ್ ಹಿಸ್ಟ್ರಿ ಮಾಡಿ ಸರ್ ಅಂತ ಹೇಳ್ತೀರಾ. ಒಂದೇ ಏಟ್ ಯಾವ್ದು ಆಗಲ್ಲಮ್ಮ. ಆಮೇಲೆ ಡೈಲಿ ಕ್ಲಾಸ್ ಮಾಡಿ ಅಂತೀರಾ. ನನ್ನದೇ ಆದಂತ ಕರ್ತವ್ಯಗಳಿರೋದ್ರಿಂದ ನನಗೆ ದಿನ ಮಾಡೋದಂತೂ ಕಷ್ಟ ಸಾಧ್ಯ ಇದೆ. ಬಟ್ ನಾನು ಸಾಧ್ಯವಾದಷ್ಟು ಹೆಚ್ಚು ವಿಡಿಯೋಗಳನ್ನ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಜನ್ನ, ಯಶೋಧರ ಚರಿತ, ಅನಂತನಾಥ ಪುರಾಣ. ನೇಮಿಚಂದ್ರ, ನೇಮಿನಾಥ ಪುರಾಣ. ಜನ್ನಾರವರ ಯಶೋಧರ ಚರಿತ ಮತ್ತು ಅನಂತ ಪುರಾಣ, ನೇಮಿಚಂದ್ರ ಅವರವರ ನೇಮಿನಾಥ ಪುರಾಣ. ರುದ್ರಭಟ್ಟ, ಜಗನ್ನಾಥ ವಿಜಯ, ರುದ್ರಭಟ್ಟ. ಕೇಶಿರಾಜ ವೆರಿ ಇಂಪಾರ್ಟೆಂಟ್, ಶಬ್ದಮಣಿ ದರ್ಪಣ, ಕನ್ನಡದ ಪ್ರಸಿದ್ಧ ವ್ಯಾಕರಣ ಗ್ರಂಥ. ಈಗೇನ್ ಹೇಳಿದೆ ಈ ಕೃತಿಗಳೆಲ್ಲ ಕನ್ನಡ ಭಾಷೆಯಲ್ಲೇ ಇವೆ. ನೆಕ್ಸ್ಟ್ ನೋಡಿ ಬಿರುದುಗಳು, ಇವನ್ ಕೇಳ್ತಾರೆ ನೋಡಿ. ಈ ತರ ಪ್ರಶ್ನೆ ಕೇಳಿ ಸರಿಯಾದ ಜೋಡಿ ತಪ್ಪಾದ ಜೋಡಿ ಮ್ಯಾಥ್ ಫಾಲೋಯಿಂಗ್ ಅಂತಾರೆ. ನಾಗಚಂದ್ರನಿಗೆ ಅಭಿನವ ಪಂಪ ಅಂತೀವಿ. ಬಹಳ ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಬರೀ ಇದೇ ಪ್ರಶ್ನೆ. ಹರಿಹರನಿಗೆ ರಗಳೆ ಕವಿ ಅಂತೀವಿ. ರಾಘವಾಂಕನಿಗೆ ಷಟ್ಪದಿ ಬ್ರಹ್ಮ ಅಂತೀವಿ. ಜನ್ನಾರಿಗೆ ಕವಿ ಚಕ್ರವರ್ತಿ ಅಂತೀವಿ. ನಾಗಚಂದ್ರರವರನ್ನ ಅಭಿನವ ಪಂಪ, ಹರಿಹರರವರನ್ನ ರಗಳೆ ಕವಿ, ರಾಘವಾಂಕರವರನ್ನ ಷಟ್ಪದಿ ಬ್ರಹ್ಮ, ಜನ್ನರವರನ್ನ ಕವಿ ಚಕ್ರವರ್ತಿ ಅಂತ ಕರಿತೀವಿ. ಕಲೆ ಮತ್ತು ವಾಸ್ತುಶಿಲ್ಪ, ಇವರ ಶೈಲಿ ಹೊಯ್ಸಳರ ಶೈಲಿ ಅಥವಾ ವೇಸರ ಶೈಲಿ ಅಥವಾ ಬಾದಾಮಿ ಚಾಲುಕ್ಯರ ಮುಂದುವರೆದ ಶೈಲಿಯನ್ನ ಇವ್ರು ಕಂಟಿನ್ಯೂ ಮಾಡ್ತಾರೆ, ಅಪ್ಡೇಟೆಡ್ ಮಾಡಿ. ನಾಗರ ದ್ರಾವಿಡ ಶೈಲಿ ಮಿಶ್ರಿತ ರೂಪ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಬಾದಾಮಿ ಚಾಲುಕ್ಯರಿಗೂ ಇವ್ರು ಏನ್ ಡಿಫ್ರೆನ್ಸ್? ನೀವು ಬಾದಾಮಿ ಚಾಲುಕ್ಯರ ಆರ್ಟ್ ಅಂಡ್ ಕಲ್ಚರ್ ವಿಡಿಯೋ ನೋಡಿರ್ಬೇಕು ಈಗ ಆಲ್ರೆಡಿ. ಅರ್ಥ ಆಯ್ತಾ? ಯಾಕೆಂದ್ರೆ ಇತ್ತೀಚೆಗೆ ಪ್ರಶ್ನೆಗಳು KPSC KE ಹೈಯರ್ ಎಕ್ಸಾಮ್ಸ್ ಅಲ್ಲಿ ವಾಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಹೊಯ್ಸಳ ಅಂಡ್ ಬಾದಾಮಿ ಚಾಲುಕ್ಯ ಆರ್ಟ್, ಆರ್ ವಾಟ್ ಇಸ್ ದಿ ಸಿಮಿಲಾರಿಟೀಸ್, ವ್ಯತ್ಯಾಸ ಏನು, ಹೋಲಿಕೆ ಏನು ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರಿಗೂ ಅಂತ ಕೇಳ್ತಾರೆ. ನೇರವಾಗಿ ಹೊಯ್ಸಳರ ಕಲೆ ವಾಸ್ತುಶಿಲ್ಪದ ಲಕ್ಷಣಗಳು ಅಂತ ಕೇಳುವ ಸಾಧ್ಯತೆಗಳು ಕಡಿಮೆ. ನನ್ನ ಪ್ರಶ್ನೆ ಫಾರ್ಮೆಟ್ ನ ಅರ್ಥ ಮಾಡ್ಕೊಂಡು ಹೋಗ್ರಿ. ನೋಡಿ, ಬಾದಾಮಿ ಚಾಲುಕ್ಯರಲ್ಲಿ ಪ್ರದಕ್ಷಿಣ ಪಥ ದೇವಾಲಯದೊಳಗಡೆ ಗರ್ಭಗುಡಿ ಸುತ್ತ ಇತ್ತು. ಆದ್ರೆ ಹೊಯ್ಸಳರ ಕಾಲದಲ್ಲಿ ಪ್ರದಕ್ಷಿಣ ಪಥ ದೇವಾಲಯದ ಹೊರಭಾಗದಲ್ಲಿದೆ. ಅಂದ್ರೆ ಟೆಂಪಲ್ಸ್ ಆಚೆಗಡೆ ಸುತ್ತುತ್ತಿವೆ. ಬೇಲೂರು ಹಳೆ ಬಿಡ್ಗೋದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಇಲ್ಲ ಒಂದು ನೀವು ನೋಡೇ ಇಲ್ಲ ಸರ್ ಅದನ್ನ ಅಂದ್ರೆ ಗೂಗಲ್ ಹೋಗಿ ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ, ಇವ್ರದ್ದು ನಿಮ್ಗೆ ಐಡಿಯಾ ಬರುತ್ತೆ. ಇದು ಕಾಮನ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಈ ಸೆಕೆಂಡ್ ಪಾಯಿಂಟ್ ಇದೆಯಲ್ಲ, ಇದು ಬಾದಾಮಿ ಚಾಲುಕ್ಯರದು ಹಿಂಗೆ ಇತ್ತು, ಹೊಯ್ಸಳರದು ಹಿಂಗೆ ಇದೆ. ಏನಂದ್ರೆ ಗರ್ಭಗೃಹ, ಸುಖನಾಸಿ, ಸ್ತಂಭಗಳ ಮಂಟಪ, ಮುಖ ಮಂಟಪ. ಸೊ ಇಲ್ಲೊಂದ್ ಸ್ವಲ್ಪ ವಿಶೇಷ, ಸ್ತಂಭಗಳ ಮಂಟಪ ಇರೋದು. ನೆಕ್ಸ್ಟ್ ದೇವಾಲಯವನ್ನ 4-6 ಅಡಿ ಎತ್ತರದ ಜಗಲಿಯ ಮೇಲೆ ನೋಡಿ, ಇಲ್ಲಿ ಗಮನಿಸ್ಬೇಕು, ನಕ್ಷತ್ರಾಕಾರದ ಜಗಲಿ. ಯಾರ ಲಕ್ಷಣ? ಹೊಯ್ಸಳರ ಲಕ್ಷಣ. ಇಲ್ಲಿ ಬಾದಾಮಿ ಚಾಲುಕ್ಯರಿಗೂ ಇವ್ರಿಗೂ ಡಿಫ್ರೆನ್ಸ್ ಮತ್ತೆ ಹೋಲಿಕೆ ಏನು ಅಂತ ಹೇಳ್ತೀನಿ ನೋಡಿ.
ಬಾದಾಮಿ ಚಾಲುಕ್ಯರ ಟೆಂಪಲ್ ಜಗ್ಲಿ ಮೇಲೆ ಇತ್ತು, ಇವ್ರದ್ದು ಜಗ್ಲಿ ಮೇಲೆ ಇದೆ ಹೊಯ್ಸಳರದು. ಇದು ಹೋಲಿಕೆ. ವ್ಯತ್ಯಾಸ ಏನು? ಅವ್ರದ್ದು ಚೌಕಾಕಾರದ ಜಗಲಿ, ಇವ್ರದ್ದು ನಕ್ಷತ್ರಾಕಾರದ ಜಗಲಿ. ನೋಡಿ, ಒಂದೇ ಪಾಯಿಂಟ್ ಅನ್ನ ಎರಡು ವ್ಯೂ ನಲ್ಲಿ ನೋಡ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ದೇವಾಲಯಗಳ ಗೋಡೆಗಳು ಸೂಕ್ಷ್ಮ ಮತ್ತು ವೈವಿಧ್ಯಮಯ ಕೆತ್ತನಗಳ. ಅದಕ್ಕೆ ಬೇಲೂರು ಒಳಗೆ ನೋಡು, ಹಳೆಬೀಡು ಹೊರಗೆ ನೋಡು ಅಂತ ಗಾದೆ ಮಾತೆ ಇದೆ. ದೇವಾಲಯದ ಗೋಡೆಗಳ ಮೇಲೆ ಸೂಕ್ಷ್ಮ ಮತ್ತು ವೈವಿಧ್ಯಮಯ ಕೆತ್ತನೆಗಳಿವೆ. ಇದನ್ನ ನಾವು ಬಾದಾಮಿ ಚಾಲುಕ್ಯರಲ್ಲಿ ಸೂಕ್ಷ್ಮವಾಗಿ ಗಮನಿಸಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಡಿಫರೆನ್ಸ್. ಮುಖ್ಯ ದ್ವಾರ ಎರಡೂ ಪಾರ್ಶ್ವಗಳಲ್ಲಿ ಸುಂದರವಾಗಿ ದ್ವಾರಪಾಲಕರನ್ನ ಹೊಂದಿದ್ದು. ನೀವು ಹಳೆಬೀಡು ಬೇಲೂರ್ಗೆ ಹೋದ್ರೆ ಗೊತ್ತಾಗುತ್ತಿದ್ದು. ದೇವಾಲಯದಲ್ಲಿರುವ ಸ್ತಂಭಗಳನ್ನ ನಯಗೊಳಿಸಿ ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಹೊಯ್ಸಳರ ಕಲೆವಾಸ್ತು ಶಿಲ್ಪದ ಲಕ್ಷಣಗಳು ಅಂತ ಕೇಳಿ ಒಂದ್ 4-5 ಪಾಯಿಂಟ್ ಇಟ್ಟು 1-2 ಸರಿ, 2-3 ಸರಿ, 3-4 ಸರಿ, 1-2-3-4 ಸರಿ ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಚಾವಣಿಗಳು ಸೇರುವ ಕಂಬಗಳ ಮೇಲೆ, ತೊಲೆಗಳ ಮೇಲೆ ಮದನಿಕೆಯರ ಚಿತ್ರ. ಚಾವಣಿಗಳು ಮೋಲ್ಡ್ ಯಾಕೆಂದ್ರೆ ಡ್ಯಾಮೇಜ್ ಬಿರುಕು ಕಾಣಬಾರ್ದು ಅಂತೇಳಿ ಮತ್ತು ನೋಡಕ್ಕೂ ಸುಂದರವಾಗಿರ್ಬೇಕು ಅಂತೇಳಿ ಮದನಿಕೆಯರ ಚಿತ್ರವನ್ನ ಕೆತ್ತಿರ್ತಕ್ಕಂಥದ್ದನ್ನ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಬಾದಾಮಿ ಚಾಲುಕ್ಯರು ಕೆಂಪು ಕಲ್ಲನ್ನ ಬಳಸಿದ್ರೆ, ಇವರು ಬಿಳಿ ಬಳಪದ ಸಾಫ್ಟ್ ಸ್ಟೋನ್ ಅನ್ನ ಬಳಸ್ತಾರೆ. ಅವರು ಕೆಂಪು ಮರಳು ಕಲ್ಲು, ಇವರು ಬಿಳಿ ಬಳಪದ ಮೃದು ಕಲ್ಲು. ದಿಸ್ ಇಸ್ ದ ಡಿಫ್ರೆನ್ಸ್. ಇಲ್ಲಿ ಇವ್ರ ಗರ್ಭಗುಡಿಗಳು ಏಕಕೂಟದಿಂದ ಪಂಚಕೂಟದವರೆಗೆ, ಅಂದ್ರೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುರ್ಕೂಟ, ಪಂಚಕೂಟ ದೇವಾಲಯಗಳು. ಏನ್ ಸರ್ ಹಿಂಗಂದ್ರೆ ಅಂದ್ರೆ 1 ಗರ್ಭಗುಡಿ, 2 ಗರ್ಭಗುಡಿ, 3 ಗರ್ಭಗುಡಿ, 4 ಗರ್ಭಗುಡಿ, 5 ಗರ್ಭಗುಡಿಗಳನ್ನ ಹೊಂದಿದ ದೇವಾಲಯಗಳು. ಸರ್, ಏಕಕೂಟಕ್ಕೆ ಉದಾಹರಣೆ ಕೊಡಿ ಅಂದ್ರೆ ಬೇಲೂರಿನ ಚನ್ನಕೇಶವ ದೇವಾಲಯ. ಸರ್, ದ್ವಿಕೂಟಕ್ಕೆ ಕೇಳಿದ್ದೇನೆ, ಇದು 2023 ಪಿಸಿನೋ ಅಥವಾ ಕೆಪಿಎಸ್ಸಿ ಗ್ರೂಪ್ ಸಿನೋ ಯಾವ್ದೋ ಒಂದು ಎಕ್ಸಾಮ್ ಕೇಳಿದ್ದಾರೆ. ಹೊಯ್ಸಳರ ಏಕಕೂಟ ದೇವಾಲಯಕ್ಕೆ ಉದಾಹರಣೆ ಅಂತ ಬೇಲೂರು ಚನ್ನಕೇಶವ ದೇವಾಲಯ ಕೇಳಿದ್ದಾರೆ ಬ್ರದರ್ಸ್. 2023 ಪಿಸಿಆರ್ ಕೆಪಿಎಸ್ಸಿ ಗ್ರೂಪ್ ಸಿ ಪೇಪರ್ ತೆಗೆದು ನೋಡ್ರಿ. ದ್ವಿಕೂಟ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ದೇವಾಲಯ. ಯಾಕಂದ್ರೆ ಅಲ್ಲಿ ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂಬ 2 ದೇವರುಗಳಿವೆ ಒಂದು ದೇವಾಲಯದಲ್ಲಿ. ಜಸ್ಟ್ ಅಬ್ಸರ್ವ್ ಇಟ್ ಹೋದ್ರೆ. ತ್ರಿಕೂಟ ಸೋಮನಾಥಪುರದ ಕೇಶವ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ. ಚತುಷ್ಕೂಟ ದೊಡ್ಡಗದವಳ್ಳಿಯ ಲಕ್ಷ್ಮೀ ದೇವಾಲಯ. ಪಂಚಕೂಟ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ. ನೋಡ್ಕೊಂಡ್ರಲ್ವಾ? ನೆಕ್ಸ್ಟ್, ಹೊಯ್ಸಳರ ಪ್ರಮುಖ ದೇವಾಲಯಗಳು ಇನ್ ಸ್ವಲ್ಪ KS ಕೆಲ್ಪ್ ಆಗ್ಲಿ ಅಂತ ಇದು ಪಿಸಿಗೂ ಕೇಳಬಹುದು. ಡೆಪ್ತ್ ನಾಲೆಡ್ಜ್ ಬೇಕು ಅನ್ನೋರು ವಿಡಿಯೋ ನೋಡ್ಕೊಂಡ್ರೆ ನಾನಂತೂ ಡೆಪ್ತ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಂದ್ರೆ ನನಗ್ ಗೊತ್ತಿರೋ ಡೆಪ್ತ್ ಅಪ್ಪ. ಇದಕ್ಕಿಂತ ಇನ್ನೂ ವಿಚಾರ ಇದೆ ಅಂದ್ರೆ ಸಂತೋಷ ಬುಕ್ ಅಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಇರುತ್ತೆ, ದಯಮಾಡಿ ಕಳಿಸ್ಕೊಡಿ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಮೂಲಕ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ. ನನಗೆ ನಾನೇ ಬ್ರಹ್ಮ, ನಾನೇ ಚೆನ್ನಾಗಿ ಓದಿದ್ದೀನಿ, ನನ್ನನ್ನು ಬಿಟ್ರೆ ಇನ್ಯಾರು ತಿಳ್ಕೊಂಡಿಲ್ಲ ಅಂತ ಹೇಳಲ್ಲ. ಮರಕ್ಕಿಂತ ಮರ ದೊಡ್ಡದು. ಕರ್ನಾಟಕದಾಗ ನನಗಿಂತ ಹೆಚ್ಚು ಜ್ಞಾನಿಗಳಿದ್ದಾರೆ. ನನ್ನ ಅದೃಷ್ಟ ನಾನು ಗುರುತಿಸಲ್ಪಟ್ಟಿದ್ದೀನಿ, ಪಾಪ ಅವ್ರು ಗುರುತಿಸಲ್ಪಟ್ಟಿಲ್ಲ. ನನ್ ವಿದ್ಯಾರ್ಥಿಗಳು ನನ್ಕಿಂತ ಹೆಚ್ಚು ಕಲ್ತಿದ್ದಾರೆ. ಯಾಕಂದ್ರೆ ನನಗೆ ಎಷ್ಟೊಂದ್ಸಲ ಫೀಡ್ಬ್ಯಾಕ್ ಮಾಡ್ತಾರೆ ವಾಟ್ಸಪ್ಲಿ. ಅವ್ರಿಗೆ ಗೊತ್ತು ನಾನು ಎಷ್ಟು ನಯವಾಗಿ ಸ್ವೀಕರಿಸಿ ಇದನ್ನ ಮುಂದಿನ ಆವೃತ್ತಿಯಲ್ಲಿ ಅಪ್ಡೇಟ್ ಮಾಡಿದೀನಿ ಅಂತ. ಯಾಕಂದ್ರೆ ನಿಮ್ಮೆಲ್ಲರ ಉದ್ದೇಶ ಒಂದೇ ಆಗಿರಲಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರಿಗೆ, ಕನ್ನಡದ ಸ್ಪರ್ಧಾರ್ಥಿಗಳಿಗೆ ಉತ್ತಮವಾದಂತ ಇತಿಹಾಸದ ಮೆಟೀರಿಯಲ್ ಸಿಗುವಂತಾಗ್ಲಿ ಅಂತಕ್ಕಂಥದ್ದು. ಅರ್ಥ ಆಯ್ತಪ್ಪ? ಕಲ್ತಿರೋದು ಸಾಸಿವೆ ಕಾಳು, ಕಲಿಬೇಕಾದದ್ದು ಸಾಗರ ಅಂತ ಗಾದೆ ಮಾತೆ ಇದೆ. ಯಾವಾಗ್ಲೂ ಕೂಡ ನಾವು ಒಳ್ಳೆ ಮೇಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ದಿನನಿತ್ಯವೂ ಓದುವ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಒಳ್ಳೆಯ ವಿದ್ಯಾರ್ಥಿಗಳಾಗೋಣ. ನಾನು ನಿಮ್ಮಂತೆ ಒಳ್ಳೆ ವಿದ್ಯಾರ್ಥಿ ಅಂತ ಹೇಳ್ತಾ, ಬೇಲೂರಿನ ಚನ್ನಕೇಶವ ದೇವಾಲಯ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. ವಿಷ್ಣುವರ್ಧನ ಇದನ್ನ 1117ರಲ್ಲಿ ತಲಕಾಡನ ಗೆದ್ದ ನೆನಪಿಗಾಗಿ, ಚೋಳರನ್ನ ಸೋಲಿಸಿದ ನೆನಪಿಗಾಗಿ ನಿರ್ಮಿಸಿದ. ಈಗಾಗಲೇ ಹೇಳಿದ್ದೀನಿ. ಇದರ ಶಿಲ್ಪಿಗಳು ವೈಯಕ್ತಿಕವಾಗಿ ಕೇಳ್ತಾನೆ ಬೇಲೂರಿನ ಚನ್ನಕೇಶವ ದೇವಾಲಯ ನಿರ್ಮಿಸಿದ ಶಿಲ್ಪಿಗಳು ದಾಸೋಜ ಚಾವಣ, ಮಲ್ಲಿಯಣ್ಣ, ಮಲ್ಲೋಜ, ನಾಗೋಜ. ಸಿಂಗಲ್ ಆಗಿ ಕೇಳಿದ್ರೆ ಚಾವಣನ ಹೆಸರಿರುತ್ತೆ, ಜಂಟಿ ಆಗಿ ಕೇಳಿದ್ರೆ ಚಾವಣ, ಮಲ್ಲಿಯಣ್ಣ, ಮಲ್ಲೋಜ, ನಾಗೋಜ, ಚಿಕ್ಕಂಪ. ಇದ್ರಲ್ಲಿ ಯಾರಿದ್ರು ಯಾರಿರ್ಲಿಲ್ಲ ಅಂತ ಪ್ರಶ್ನೆ ಡೆಪ್ತ್ ಆಗಿ ಕೇಳ್ತಾನೆ KPSC ಹುಡುಗರು. ನೆನ್ಪಿಟ್ಕೊಳ್ರಿ, KS ಅವರು. ಈ ದೇವಾಲಯದ ಸುತ್ತ 42 ಮದನಿಕೆಯರ ವಿಗ್ರಹಗಳಿವೆ. ಇಲ್ಲಿ ನರಸಿಂಹ ಕಂಬ, ಮೋಹಿನಿ ಕಂಬ, ತಿರುಗು ಕಂಬ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಳ್ಳುತ್ತಿರುವ ದರ್ಪಣ ಸುಂದರಿ. ಡೆಪ್ತ್ ಟೀಚರ್ಸ್, ಕೇಸೆಟ್ಟು ನೆಟ್ಟು ಹುಡುಗರು ಈ ಪಾಯಿಂಟ್ ನ ಅಬ್ಸರ್ವ್ ಮಾಡ್ಕೊಳ್ರಿ. ದರ್ಪಣ ಸುಂದರಿ, ಗಿಣಿಯೊಂದಿಗೆ ಮಾತನಾಡುತ್ತಿರುವ ತರುಣಿ, ಕೊಳಲು ನುಡಿಸುತ್ತಿರುವ ಸುಂದರಿ ವಿಗ್ರಹಗಳು ಅತ್ಯಂತ ಪ್ರಸಿದ್ಧವಾದಂತ ಕೆತ್ತನೆಗಳು ಬೇಲೂರಿನಲ್ಲಿ ಇರ್ತಕ್ಕಂಥದ್ದು. ನೋಡ್ಕೊಂಡ್ರಲ್ವಪ್ಪ? ನೆಕ್ಸ್ಟ್, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಇದನ್ನ ವಿಷ್ಣುವರ್ಧನ ಅಲ್ಲ ನಿರ್ಮಿಸಿದ್ದು. ಬಹಳ ಜನ ತಪ್ಪು ತಿಳ್ಕೊಂಡಿದ್ದೀರಾ. ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ. ಹಳೆಬೀಡಿನ ಹೊಯ್ಸಳ ದೇವಾಲಯ ನಿರ್ಮಿಸ್ತಾನೆ ಯಾರು? ಆಪ್ಷನ್ ಎ ವಿಷ್ಣುವರ್ಧನ.
ಕೇತಮಲ್ಲ. ಡ್ಯಾಶ್ ಡ್ಯಾಶ್ ಅಂತ ಇದ್ರೆ ಕೇತಮಲ್ಲ. ಯಾರ ಕಾಲದಲ್ಲಿ ನಿರ್ಮಾಣ ಆಯ್ತು ಅಂತ ಕೇಳಿದ್ರೆ ವಿಷ್ಣುವರ್ಧನ. ಪ್ರಶ್ನೆ ಹೇಗಿದೆ, ಉತ್ತರ ಹೇಗ್ ಬರಿಬೇಕು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಗರ್ಭಗುಡಿಗೆ ಹೊಯ್ಸಳೇಶ್ವರ, ಶಾಂತಲೇಶ್ವರ ಯಾವ ಅಂತ ಕೇಳ್ತಾರೆ. ಇದರ ಶಿಲ್ಪಿಗಳು ಜಸ್ಟ್ ಅಬ್ಸರ್ವ್ ಇಟ್, ಜಸ್ಟ್ ಅಬ್ಸರ್ವ್ ಇಟ್. ನೋಡ್ತಾ ಇದ್ದೀರಲ್ಲ, ಬೇಲೂರಲ್ಲಿ ಬೇರೆ, ಇಲ್ಲಿ ಬೇರೆ. ಕೇದಾರೋಜ ಸಿಂಗಲ ಕೇಳಿದ್ರೆ ಇನ್ನು ಇಂಪಾರ್ಟೆಂಟ್. ನೇವೋಜ ಮಾಬಲ ಉಲ್ಲಣ್ಣ, ಮಾಬಲ ಉಲ್ಲಣ್ಣ, ಬೇಚಣ, ಕೇತಣ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನೆಕ್ಸ್ಟ್, ಸೋಮನಾಥಪುರದ ಕೇಶವ ದೇವಾಲಯ. ಮೂರನೇ ನರಸಿಂಹನ ಮಂತ್ರಿ ಸೋಮದಂಡನಾಯಕ. ವೆರಿ ಇಂಪಾರ್ಟೆಂಟ್. ಮೂರನೇ ನರಸಿಂಹನ ಕಾಲದಲ್ಲಿ ಸೋಮದಂಡನಾಯಕ ನಿರ್ಮಾಣ ಮಾಡಿದ್ದು 1268ರಲ್ಲಿ. ಸ್ನೇಹಿತರೆ, ಆರ್ಟ್ ಅಂಡ್ ಕಲ್ಚರ್ ಅಂತೀರಾ, ನೋಡ್ಕೊಳ್ಳಿಪ್ಪ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿದೆ. ಇಲ್ಲಿ 3 ಟೆಂಪಲ್ಸ್ ಇದೆ. ಕೇಶವ, ಜನಾರ್ದನ, ವೇಣುಗೋಪಾಲ ಎಂಬ 3 ಟೆಂಪಲ್ಗಳಿವೆ. ಕೇಶವ ದೇವರು, ಜನಾರ್ದನ ದೇವರು, ವೇಣುಗೋಪಾಲ್ ದೇವರುಗಳು ಈ ಸೋಮನಾಥಪುರ ದೇವಾಲಯದಲ್ಲಿದೆ. ಇದರ ಶಿಲ್ಪಿಗಳು, ಯಾಕೆಂದ್ರೆ ಈ ಕಡೆ ಬೇಲೂರು, ಹಳೇಬೀಡು, ಸೋಮನಾಥಪುರ. ಈ ಕಡೆ ಶಿಲ್ಪಿಗಳು ಮ್ಯಾಥ್ ಫಾಲೋಯಿಂಗ್, ಈ ಕಡೆ ಶಿಲ್ಪಿಗಳು ಮ್ಯಾಥ್ ಫಾಲೋಯಿಂಗ್. ಸರಿಯಾದ ಜೋಡಿ ತಪ್ಪಾದ ಜೋಡಿ ಕೇಳ್ತಾರೆ. ಮಲ್ಲಿತಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಚಂದಯ್ಯ, ಬಾಮಯ್ಯ, ಬಿಲ್ಲಯ್ಯ, ಮಣಿತಮ್ಮ, ಬರ್ಮಯ್ಯ ಇದ್ರ ಶಿಲ್ಪಿಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್, ಬಳ್ಳಿಗಾವೆಯ ದಾಸೋಜನಿಗೆ ರೂವಾರಿಗಳ ಗೊಂಡಳ ಬಡಿವ, ಅವನ ಮಗ ಚಾವಣನಿಗೆ ರೂವಾರಿ ಶರಭ ಬೇರುಂಡ ಎಂಬ ಬಿರುದಿತ್ತು. ಅಣ್ಣ, ರೆಡ್ಡಿಂಗ್ ಅಲ್ಲಿ ಏನ್ ಕೊಟ್ಟಿರ್ತೀನಿ ಅದು ಇಯರ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಅಣ್ಣ. ಬಳ್ಳಿಗಾವೆಯ ದಾಸೋಜನಿಗೆ ರೂವಾರಿ ಗೊಂಡಳ ಬಡಿವ, ಅವನ ಮಗ ಚಾವಣನಿಗೆ. ದಾಸೋಜನ ಮಗ ಯಾರು ಅಂತ ಕೇಳಿದ್ರೆ ಚಾವಣ. ರೂವಾರಿ ಶರಭ ಬೇರುಂಡ ಎಂಬ ಬಿರುದುಗಳಿದ್ದು. ಅಣ್ಣ, ಇದು ಈಗ ಹೇಳ್ತೀನಲ್ಲ, ಇದು KS ಅಲ್ಲಿ ಕೇಳಿದರೆ, PU ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದರೆ, KSET ಅಲ್ಲಿ ಕೇಳಿದರೆ. ಏನ್ ಗೊತ್ತಾ, ಮಲ್ಲಿತಮ್ಮ ಸೋಮನಾಥಪುರದ ಕೇಶವ ದೇವಾಲಯದ ಶಿಲ್ಪಿ, ಈಗ ತಾನೇ ಹೇಳಿದೆ. ಮತ್ತು ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಈ 2 ಟೆಂಪಲ್ ಗಳನ್ನ ನಿರ್ಮಿಸಿದ ಶಿಲ್ಪಿ ಯಾರು ಅಂತ ಕೇಳ್ತಾರೆ, ಮಲ್ಲಿತಮ್ಮ. ಮಲ್ಲಿತಮ್ಮ. ಅಣ್ಣ, ಲಾಸ್ಟ್ ಏನ್ ಆರ್ಟ್ ಅಂಡ್ ಕಲ್ಚರ್ ಹೇಳಿದೆ, ಬಹಳ ಇಂಪಾರ್ಟೆಂಟ್. ಓದ್ತೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಥ್ಯಾಂಕ್ ಯು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸ್ಟೇಟಸ್ ಅಲ್ಲಿ ಇಡ್ತಿರೋ, ಶೇರ್ ಮಾಡ್ತಿರೋ, ನೀವು ನೋಡುವುದರ ಮೂಲಕ ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ರೆ, ನಾನ್ ಮಾಡ್ತಿರ್ತಕ್ಕಂಥ ಕೆಲಸ ನಿಸ್ವಾರ್ಥ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಶೇರ್ ಮಾಡಿ. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿ ಅನ್ನೋದೇ ಆಶಯ. ಮತ್ತೆ ನಂದು ಇನ್ನೊಂದು ರಿಕ್ವೆಸ್ಟ್, ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿದ್ರೆ ನೋಟಿಫಿಕೇಶನ್ ಬರುತ್ತೆ. ಯಾಕಂದ್ರೆ ನಾನು ದಿನ ವಿಡಿಯೋ ಮಾಡದೇ ಇರೋದ್ರಿಂದ ನಾನು ಯಾವಾಗ ವಿಡಿಯೋ ಮಾಡ್ತೀನಿ ಅನ್ನೋ ಮಾಹಿತಿ ನಿಮ್ಗಿರಲ್ಲ. ಸೊ ಹಾಗಾಗಿ ಪಾಪ ನೀವು ವಿಡಿಯೋ ಬರ್ದೇ ಇದ್ರೆ ನೋಡಕ್ ಸಾಧ್ಯ ಇರಲ್ಲ. ಒಂದು ಟೆಲಿಗ್ರಾಮ್ ಗ್ರೂಪ್ ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಜಾಯ್ನ್ ಆಗ್ರಿ. ನಾನು ಯಾಕಂದ್ರೆ ಅಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲ 2 ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ. ಅತಿ ಕಡಿಮೆ ಅವಧಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ 10,000 ಸಬ್ಸ್ಕ್ರೈಬರ್ಗಳನ್ನ, ಒಂದ್ 2-3 ತಿಂಗಳಾಯ್ತು ಸ್ಟಾರ್ಟ್ ಮಾಡಿ. 10,000 ಸಬ್ಸ್ಕ್ರೈಬರ್ಗಳಿಗೆ ಇನ್ನೇನಿನ್ನೊಂದು 300-400 ಕಡಿಮೆ ಇರಬೇಕು ಅನ್ಸುತ್ತೆ. ನಿಮ್ಮಗಳ ಪ್ರೋತ್ಸಾಹಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಮುಂದಿನ ತರಗತಿಗೆ ಬರ್ತೀನಿ. ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ ವಿಜಯನಗರ ಸಾಮ್ರಾಜ್ಯದೊಂದಿಗೆ. ಸೊ ನೆಕ್ಸ್ಟ್ ವಿಡಿಯೋ ವಿಜಯನಗರ ಸಾಮ್ರಾಜ್ಯ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ